ಹರಃ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಶುದ್ಧಲಿಂಗಯತಿವರೇಣ್ಯಂ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸುಸುತಿಹ ಮಾನಸದಿಂ ಭಜಿಪೆನಾ ಭಜಿಪೆನಾ ಭಜಿಪೆನಾ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ ಜೈ. ಶ್ರೀ ಗುರುದೇವ ದತ್ತ ದತ್ತ ಪರಮ ಪೂಜ್ಯರಾಗಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮದ್ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂಡ ಪ್ರಣಾಮವನ್ನು ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಾಗಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಆದಿ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ನಂದೀಶ್ವರಪುರದ ಮಧುರಖಂಡಿ ವರಕಮರಿ ಮಠಕ್ಕೆ ಆಗಮಿಸಿ ಈ ಮಂಗಲಮಯರ್ತಕ್ಕಂಥ ಶ್ರಾವಣ ಮಾಸದಲ್ಲಿ ಸರ್ವರಿಗೂ ತಮ್ಮ ದರ್ಶನದ ಆನಂದ ನೀಡತಕ್ಕಂಥ ಕೋಟ್ಯಾಳದ ಗುರುಗಳಿಗೂ ನನ್ನ ಅನಂತ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಾಗಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ನಂದೀಶ್ವರಪುರದ ಮಧುರಖಂಡಿ ವರಕಮರಿ ಮಠಕ್ಕೆ ಆಗಮಿಸಿ ಶ್ರಾವಣ ಮಾಸ ಆರಂಭದಿಂದ ಇಲ್ಲಿ ಪರ್ಯಂತರೂ ಕೂಡ ಅವ್ಯಾಹತವಾಗಿ ಕ್ಷೇತ್ರಾಧಿಪತಿಗಳಾದ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಮಹಾನ್ ಗ್ರಂಥದ 14ನೇ ಭಾಗದ ವಿಷಯವನ್ನು ಶ್ರವಣ ಮಾಡುವ ಸದೈಪೇಕ್ಷುವಂತರಾಗಿರ್ತಕ್ಕಂಥ ಸರ್ವ ಸದ್ಭಕ್ತರ ಸೌಲಭ್ಯಕ್ಕೆ ಸಾಕ್ಷಿಭೂತವಾಗಿ ಬೆಳುವ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾದ ನಮಿಸಿ ಸದ್ಗುರುವರ ದಿವ್ಯ ಅನುಗ್ರಹದಿಂದ ನಾವೆಲ್ಲರೂ ಸದ್ಗುರುವರ ಶ್ರೀ ಕ್ಷೇತ್ರದಲ್ಲಿ ಸದ್ಗುರುವರ ಚರಿತ್ರೆಯನ್ನು ನಾವೆಲ್ಲ ಶ್ರವಣ ಮಾಡ್ತಕ್ಕಂಥ ಹೇಳ್ತಾ ಇದ್ದೀವಿ. ನಮ್ಮನ್ನೆಲ್ಲ ಪುಣ್ಯ ವಿಶೇಷದ ಆದ್ಮೇಲೆ ನಾವೆಲ್ಲ ಶ್ರವಣ ಮಾಡ್ತಕ್ಕಂಥ ಗ್ರಂಥ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥ. ಅದರಲ್ಲಿ 14ನೇ ಭಾಗದ ವಿಷಯವನ್ನು ಶ್ರವಣ ಮಾಡ್ತಕ್ಕಂಥ ಹೇಳ್ತಾ ಇದ್ದೀವಿ. 14ನೇ ಭಾಗದ ಗ್ರಂಥದಲ್ಲಿ ನಾವೀಗ
ಇವತ್ತು 13ನೇ ಅಧ್ಯಾಯವನ್ನು ಶ್ರವಣ ಇದ್ದೀವಿ. ಎಷ್ಟನೇ ಅಧ್ಯಾಯ ರೀ? 13ನೇ ಅಧ್ಯಾಯವನ್ನು ಶ್ರವಣ ಇದ್ವಿ. ಶ್ರವಣ ಮಾಡುವ, ಮನನ ಮಾಡುವ, ನಿಧ್ಯಾಸನ ಮಾಡುವ ಸೌಭಾಗ್ಯ ಸದ್ರುಳು ನಮ್ಮನ್ನೆಲ್ಲರೂ ಅನುಗ್ರಹ ಮಾಡ್ತೀವಿ ಪ್ರಾರ್ಥನೆ ಮಾಡ್ತಾ ಸದ್ರುಳ ಕ್ಷೇತ್ರ ವಿಷಯದಲ್ಲಿ ಪ್ರವೇಶ ಮಾಡೋಣ. ಆದ್ಮೇಲೆ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮಜಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ರುಗ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥ ಮಹಾನ್ ಗ್ರಂಥದ 14ನೇ ಭಾಗದ 13ನೇ ಅಧ್ಯಾಯ ನಾವನ್ನೆಲ್ಲ ಶ್ರವಣ ಮಾಡೋಣ. ನಾವನ್ನೆಲ್ಲ ಕುಡ್ಕೊಂಡು ಮೊದಲನೇದಾಗಿ ಮಹಾರಾಷ್ಟ್ರ ರಾಜ್ಯದ ಸಿಂಧೂರಿಗೆ ಹೋಗೋಣ. ಸಿಂಧೂರು ಮದರಕಂಡಿ ಒಳಗಿನ ಮಠಕ್ಕೆ ಯಾವ ಮಠ ಅಂತೀರಿ? ಕಮರಿ ಮಠ, ಮದರಕಂಡಿ ಮಠ ಅಂತೀರ, ಏನಂತೀರ ಅದು? ಹಾಂ, ಸಿಂಧೂರು ಮಠ ಅಂತೀರ. ಏನು ಕಾರಣ ಅಂದ್ರೆ 1959ರಲ್ಲಿ ನಮ್ಮಪ್ಪ ಅವರು ಮದರಕಂಡಿ ಮಠ ಸ್ಥಾಪನೆ ಮಾಡಿದರು. ಅದಕ್ಕಿಂತ ಪೂರ್ವದಲ್ಲಿ 7 ವರ್ಷ ಮದರಕಂಡಿಯಾಗ ಮಠ ಸ್ಥಾಪನೆ ಮಾಡಿದರು. ಅದಕ್ಕಾಗಿ ಸಿಂಧೂರಿಗೆ ಹೋದ್ರೆ ಮದರಕಂಡಿ ಅಪ್ಪ ಅವ್ರ ಮಠ ಅಂತಾರೆ. ಏನಂತಾರೆ? ಮತ್ತು ಮದರಕಂಡಿ ಅವ್ರು ಹೇಳ್ತೀರಿ ಸಿಂಧೂರು ಮಠ ಅಂತೀರಿ. ಇಲ್ಲಿ ಬಂದ್ರೆ ಹೇಳ್ತೀರಿ ನಂದೇಶ್ವರ ಮಠ ಅಂತೀರಿ. ಇಲ್ಲಿ ಬಂದ್ರೆ ಅಲ್ಲಿ ವಿಚಾರ ಮಾಡಿದ್ರೆ ಸಿಂಧೂರು ಮಠ ಅಥವಾ ಮದರಕಂಡಿ ಮಠ. ಹೀಗೆ ಬದಲಾವಣೆ ಆಗ್ತದೆ. ಅಂತೂ ಇರಲಿ. ಅದಕ್ಕೆ ಇಲ್ಲಿ ಏನಂದ್ರೆ ನಾವು ನೀರು ಕುಡ್ಕೊಂಡು ಅಲ್ಲಿ ಭಕ್ತರು ಹೆಚ್ಚಾಗಿ ಉಮ್ರಾಣಿ ಮಠ ಇದ್ದರೂ ಕೂಡ ಹೆಚ್ಚಾಗಿ ಸಿಂಧೂರವ್ರು ಹೆಚ್ಚು ಸೇವೆ ಮಾಡೋದ್ರ ಮೂಲಕವಾಗಿ ಆ ಮಠಕ್ಕೆ ಸಿಂಧೂರು ಮಠನ ಹೆಸರು ಬಂತ್ರಿ. ಯಾರು ಹೆಚ್ಚು ಸೇವೆ ಮಾಡ್ತಾರಲ್ಲ, ಯಾರು ಭಕ್ತಿಯಿಂದ ಇರ್ತಾರೆ ಆ ಊರಿಗೆ ಆ ಹೆಸರು ಬರ್ತದೆ, ಆ ಮಠಕ್ಕೂ ಆ ಹೆಸರು ಬರ್ತದೆ. ಆದ್ಮೇಲೆ ಒಳ್ಳೆಯದಾಗಲಿ. ಆದ್ಮೇಲೆ ಇವತ್ತಿನ ವಿಷಯ ಯಾರ ಮನಸ್ಸಿಗೂ ನೋವಾಗದಂತೆ ಹೋಗಿ ಬನ್ನಿರಿ ಅಂತ. ಏನು ವಿಷಯ? ಏನು? ಯಾರ ಮನಸ್ಸಿಗೂ ನೋವು ಆಗದಂತೆ ಹೋಗಿ ಬನ್ನಿರಿ. ಯಾರು ಹೇಳಿದ್ರು ಏನು ಮಾಡಿದ್ರು ಇನ್ನೂ ನೋಡ್ಬೇಕ್ರಿ. ಇದು 3 ವಿಷಯ ಇಷ್ಟಪ್ಪ. ಯಾರಿಗೆ ಹೇಳಿದ್ರು ಮತ್ತು ಯಾರು ಹೇಳಿದ್ರು ನೋಡೋಣ ಅಂತ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ನಾವೆಲ್ಲ ಸಮಯ ಇದನ್ನ ಇಲ್ಲಿಂದ ಅಲ್ಲಿ ಹೋಗಿ ತಡ ಆಗ್ತದೆ. ನಿನ್ನ ವಿಷಯ ಕೇಳ್ತಾ ಇದ್ದೀವಲ್ಲ, ನಾವೆಲ್ಲ ಅಲ್ಲೇ ತಿಳ್ಕೊಳ್ರಿ. ಸಿಂಧೂರು ಮಠದಾಗ ಎಲ್ಲಿ ನಾವು ಸಿಂಧೂರು ಬಿಲ್ವ ಅನ್ನೋದ ಕಮರಿ ಮಠದಲ್ಲಿ ಇದ್ದೀವಿ. ಕ್ಲಾಸ್ ಮುಗಿತು. ಆದ್ಮೇಲೆ ಸುದ್ರವರ ದಿವ್ಯ ಕೃಪಾಶೀರ್ವಾದ ಭಾಳ ದೊಡ್ಡದು. ಆದ್ಮೇಲೆ ಯಾರ ಮನಸ್ಸಿಗೂ ನೋವಾಗದಂತೆ ಹೋಗಿ ಬನ್ನಿರಿ ಅಂತಕೊಂಡು ವಿಷಯ. ಒಂದ್ಸಲ ಸಿಂಧೂರು ಮಠ ಅಂದಿವಂದ್ರೆ ಅಷ್ಟೊಳಗೆ ಮುಗಿತ ತಿಳ್ಕೊಂಬಿಡ್ರಿ. ಇನ್ಮೇಲೆ ಅನ್ನೋದು ನಾವೆಲ್ಲ ಒಮ್ಮೆ ಏನು ಹೇಳಿಬಿಡೋದು, ಸಿಂಧೂರು ಮಠ ಅಂತ ಹೇಳ್ಬಿಡೋದು. ಸಿಂಧೂರು ಮಠದಲ್ಲಿ ಅನೇಕ ಜನ ಸದ್ಭಕ್ತರು ಸದ್ರುವರ ಸನ್ನಿಧಿಗೆ ಬರ್ತಾಯಿದ್ರು. ಕೃಪಾಶೀರ್ವಾದ ಪಡಿತಾಯಿದ್ರು. ಸದ್ರುವರ ಸೇವೆ ಮಾಡ್ತಾಯಿದ್ರು. ಹೀಗೆ ಆನಂದವಾಗಿ ವಾಸ ಮಾಡ್ತಾರೆ ಸದ್ರುವರ ಸನ್ನಿಧಿಯಲ್ಲಿ. ಎಲ್ಲ ಕೂಡ್ಕೊಂಡು ಎಲ್ಲಿ ಹೋಗಿದ್ರಿ? ಸಿಂಧೂರು ಮಠಕ್ಕೆ ಹೋಗಿದ್ರು. ನಾಯಿ ಬೋಳ್ತು ನೋಡಿ. ನರಿಗಳಿಗೆ ಹೋಗಿ ಪಾಡೋದು ದಿಶಾರಿ ಕಟ್ ಬತ್ತಾಕಿತ್ತು ಮಟ್ಟ ನರಿಗಳಿಗೆ. ಮುಂದೆ ಮದರಕಂಡಿ, ಹೊನ್ನೂರು, ಕಲ್ಲಹಳ್ಳಿ, ಕಡಪಟ್ಟಿ ಎಲ್ಲ ಬಳಕೆ ಕುಡ್ಕೊಂಡು ಸಿಂಧೂರು ಮಠಕ್ಕೆ ಹೋಗಿದ್ರು. ಎಲ್ಲಿದ್ರಿ? ಸಿಂಧೂರು ಮಠಕ್ಕೆ ಹೋಗಿದ್ರು. ನಂತರ ಸಿಂಧೂರು ಮಠಕ್ಕೆ ಹೋದ ನಂತರ ಅದೇ ಸಮಯದಲ್ಲಿ ಬೆಳ್ಳೂರಿನ ನಮ್ಮ ಶ್ರೀನಿವಾಸ ಮಠದಾಗ ತಡ್ರಿ ಆಮೇಲೆ ಮುಂದೆ ಶ್ರೀನಿವಾಸನ ಅಜ್ಜ ಅಂತಾರೆ. ಮುತ್ತೇನ ಅಪ್ಪ ಅಜ್ಜ. ಈ ಭಾಳ ಮಂದಿ ಅಪ್ಪನ ಅಪ್ಪಗೆ ಅಜ್ಜ ಅಂತಾರೆ. ಅಪ್ಪನಪ್ಪ ಅಜ್ಜ ಅಲ್ಲ. ಅಪ್ಪನಪ್ಪಗೆ ಅಜ್ಜ ಅನ್ನೋದಿಲ್ಲ.
ಅಪ್ಪನ ತಂದೆಯ ತಂದೆಗೆ ಮುತ್ಯ ಅಂತಾರೆ, ಮುತ್ಯಾನ ತಂದೆ ಇರ್ತಾರೆ ಅವ್ರಿಗೆ ಅಜ್ಜ ಅಂತಾರೆ. ಎಲ್ಲಿ ತನಕ ಬರ್ತಾರೆ ನೆನ್ಪಿಡ್ರಿ. ನೀವು ಒಂದು ನೋಡು, ನಿಮ್ಮಪ್ಪ ಏಟ್ರಿ 2, ಮುತ್ಯ 3, ಅಜ್ಜ 4, ಪಣಜ 5, ಹಣಜ 6, ಹಣಿಜ ಅಂತ ಅವ್ನು ಮುಗಿತಂದು ಬಿಟ್ಬಿಟ್ರಲ್ಲಿ ಈಚೆಗೆ ಏಟದ್ರಿ 6. ಇನ್ನು ಈಚೆ ಕಡೆ ತೋರಿ ಹಿಂದೆ ಸರಿ. ಈಚೆ ಕಡೆ ತಾನು ತನ್ನ ಮಗ, ಮೊಮ್ಮಗ, ಮರಿಮಗ, ಗಿರಿಮಗ ಎಷ್ಟದ್ರಿ? ತಾನು ನಡು, ಆಚೆಕ ಈಚೆಗ ನೋಡ್ರಿ ಎಷ್ಟು ತಲೆಮಾರೈತಿ. ಅಲ್ಲಿ ಹಿಂದೆ ಹೋದ್ರೆ ಹಣಿಜ ಆಗಿಬಿಡ್ತು, ಇತ್ತಾಗ ಹೋಗಿ ಮರಿಮಗ, ಗಿರಿಮಗ ಆಗಿಬಿಡ್ತು. ಇರಲಿ ಅಂತೂ ಯಾವ್ದು ಕೇಳಿದ ವಿಷಯನ ಏನು ಹೇಳ್ತಾಯಿದ್ವಿ. ಹಾಂ, ಎಲ್ಲರೂ ಕುಡ್ಕೊಂಡು ಎಲ್ಲಿ ಬಂದಿರಿ? ಸಿಂಧೂರು ಮಠಕ್ಕೆ ಬಂದಿದ್ರು, ಎಲ್ಲ ಬಳಗ ಬಂದಿದ್ದರು. ಭಾಳಷ್ಟೆಲ್ಲ ಬಳಗ ಸದೃಢ ನೀವು ಕಲ್ಲಹಳ್ಳಿಯ ಕಂಬಾರ ವಿಠಲ ಅಂತ ಹೇಳಿದರು. ಅವರು ಗೆಳೆಯರತಕ್ಕಂಥವ್ರು ಇನ್ನುಳಿದವರು ಬಳಗ ಭಜನಾ ಬಳಗೆಲ್ಲ ಬಂದಿರು. ಮೊದಲುಕೊಂಡಿರ್ತಕ್ಕಂಥ ಇನ್ನುಳಿದೆಲ್ಲ ಬಳಗ ಕೂಡ ಅಪಾರ್ಥ ಬರ್ತಕ್ಕಂಥ ಬಳಗ ಅವರು ಬಂದಿದ್ದರು. ಹುನ್ನೂರದ್ದು ಕೂಡ ಅಲ್ಲಿ ಉಂಕಿನ ನಿಂಗಪ್ಪಜ್ಜ ಅವರೆಲ್ಲ ಇನ್ನುಳಿದೆಲ್ಲ ಓಣಿಯಲ್ಲಿ ಇರ್ತಕ್ಕಂಥ ಎಲ್ಲ ಬಳಗ ಎಲ್ಲ ಕೊಡ್ಕೊಂಡು, ಕಡಪಟ್ಟಿ ಬಳಗ ರಾಮಣ್ಣಜ ಅಂತೇಳಿ ಅವರು ಮಾಳಿ ಅವರೆಲ್ಲ ಬಳಗ ಕೊಡ್ಕೊಂಡು ಬಂದಿರು. ಎಲ್ಲಿ ಬಂದಿರು? ಸಿಂಧೂರು ಮಠಕ್ಕೆ ಬಂದಿದ್ದರು. ಅದೇ ಸಮಯದಲ್ಲಿ ಕೆಲವೊಬ್ಬರು ಮಧುರಖಂಡಿ ಮತ್ತು ಹುನ್ನೂರಿನ ಬಳಗ ಕೂಡ್ಕೊಂಡು ಏನು ಮಾಡಿದಾರೆ ಅಂದ್ರೆ, ಬುಳ್ಳೂರ ಗುರುಬಸವ ಅಪ್ಪವ್ರ ಮಠಕ್ಕೆ ಹೋಗಿ ದರ್ಶನ ಬರ್ಕೊಂಡು ಅಪೇಕ್ಷೆ ಕೆಲವೊಬ್ರು ಅಪ್ಪವ್ರ ಮತ್ತು ಹೋಗಿ ಅವ್ರು ಆ ಸಮಯಕ್ಕೆ ನಮ್ಮ ವಾಸುದೇವನ ಶ್ರೀನಿವಾಸನ ಅಜ್ಜ ಬಂದ್ಯಾರ ಅಲ್ಲಿ ಮಠಕ್ಕೆ, ನಿಂಗಪ್ಪಜ್ಜ ಹುಬ್ಬಳ್ಳಿ. ಅವ್ರು ನೋಡಿ ಅನ್ನಿಸ್ತೀರಿ ಅಲ್ಲಿ ಇವರು ಎಲ್ಲ ಹೇಗಿದ್ರು ಅಲ್ಲೇ ಅವ್ರದಾರು ಮತ್ತು ಮಠಕ್ಕೆ ಬರೋರ್ದಾರು, ಇವ್ರು ಜೋಡಿ ಹೋದ್ರೆ ಚೆನ್ನಾಗಿರ್ತದೆ, ನಾವು ಹೋಗಿ ಬರ್ತೀರಪ್ಪ ಅವ್ರ ಮಠಕ್ಕೆ ಆಶೀರ್ವಾದ ಮಾಡಿರಿ ಮತ್ತು ನಿಂಗಣ್ಣಿಗೆ ಹೇಳ್ರಿ ಅಂತಂದ್ರು. ಅವ್ರಂದ್ರು ಅಪ್ಪ ಅವ್ರು ಹೇಳ್ಬಿಡಿದವ್ರು, ಅಪ್ಪವ್ರು ಕರ್ಕೊಂಡು ಹೋಗ್ಕೊಂಡ್ರಪ್ಪ. ಮತ್ತು ಭಾಳ ಸಂತೋಷ. ನಾನೇ ಕರೆದುಕೊಂಡು ನಮ್ಮ ಮನೆಗೆ ಹೋಗ್ಬೋದು ಮಾಡಿ, ಎಲ್ಲ ಮಠದ ಭಕ್ತರಿಂದ ಎಲ್ಲರೂ ನಮ್ಮವರು, ನಾನೇ ಕರೆದುಕೊಂಡು ಹೋಗೋದು ಮಾಡಿದ್ದೆ ಮತ್ತು ಅವರಾಗಿ ಬರ್ತೀವಿ. ಭಾಳ ಸಂತೋಷ ಆಯಿತು, ಮಠಕ್ಕೆ ಹೋಗಿ ದರ್ಶನ ಮಾಡಿಸ್ಕೊಂಡು ಬರ್ತೀರಪ್ಪ ಅವರು ತಿಳ್ಕೊಂಡು ಹೇಳಿದರು. ಆಯಿತು, ಹೋಗಿ ಬರ್ತಿದ್ರು. ಅಪ್ಪ ಅವ್ರು ಹೇಳಿದರು, ತಾಕೀತು ಮಾಡಿದ್ರು ಎಲ್ಲರಿಗೂ. ಏನಿದ್ರು? ಸದ್ಭಕ್ತರೇ, ಯಾರ ಮನಸ್ಸು ನೋವಾಗದಂತೆ ಹೋಗಿ ಸುರಕ್ಷಿತವಾಗಿ ಬನ್ನಿರಿ ಅಂತ ಹೇಳಿದ್ರಿ. ಅಂದ್ರೆ ಹೊಲದೊಳಗೆ ನೀವು ಬಿತ್ತಿರ್ತೀರಿ, ಜೋಳ ಬಿತ್ತಿರ್ತೀರಲ್ಲ, ಹೊಲದೊಳಗೆ ಕಬ್ಬು ಹಚ್ಚಿರ್ತೀರಿ. ನೀವು ಹಚ್ಚುವಾಗ ಜೋಳ ಬಿತ್ತೋ ಚಲೋ ಜೋಳ ಹಿಡಿದಿರ್ತೀರಿ, ಬೀಜ ತೇನೆ ಬಿತ್ತಿರ್ತೀರಿ, ಚಲೋ ಇರ್ತಾವೆ. ಮುಂದೆ ಹೋಗಿ ನೋಡಿರಿ, ಬಾಟೆ ಆಗಿರ್ತಾವಲ್ಲ, ಕೆಲವೊಂದು ಕಿತ್ತು ತೆಗಿತೀರಿ, ಅದ್ರೊಳಗೆ ಇಷ್ಟು ಬಂದಿರ್ತೈತಲ್ಲ, ಆಗ ತೆಗಿತೀರಿ. ಬಿಟ್ಟಂದ್ರೆ ಮೇಲ್ಭಾಗ ಬಂದ ಮೇಲೆ ಕರಿ ಪುಡಿ ಬೀಳ್ತೈತಿ. ಏನಂತೀರಿ ಅದಕ್ಕೆ? ಕಾಡಿಗೆ. ಅದು ಬರೀ ಅದ ಇತ್ತಂದ್ರೆ ಹೊಲ್ದಾಗನವ್ರೆಲ್ಲರೂ ಅದು ಮನೆ ಹೊಲ ಅಲ್ಲೇ ಬಿಟ್ಟು ಗಿಡದಾಗ ಹಣ್ಣು ಹಪ್ಪಲ ತಿನ್ಕೋತ ಕಾಡಿಗೆ ಹೋಗುದ್ರಿ. ಆತ ಹೋಗುದು, ಯಾಕೆ ಎಲ್ಲ ಅದ ಬೆಳೀತದೆ, ಮತ್ತೆ ಏನು ಇರೋದಿಲ್ಲ. ಅದಕ್ಕೆ ಅಲ್ಲಿ ತೊಗೊಂಡು ಹೋಗ್ತಕ್ಕಂಥ ಮತ್ತು ಕೆಟ್ಟ ಕರಿ ಇರ್ತದೆ. ಮತ್ತು ಕಬ್ಬಿನಾಗ ಇಷ್ಟು ಉದ್ದು ಹೊರಗೆ ಬರ್ತದೆ, ಅಲ್ಲಿ ತೆನೆ ಒಳಗೆ ಕಪ್ಪಾಗತಿ, ಇಲ್ಲಿ ಕಬ್ಬಿನಾಗ ಕಾಡಿಗೆ ಉದ್ದು ಬರ್ತದೆ, ಬಾರ್ಕೊಲ್ದಂಗೆ ಉದ್ದು ಬರ್ತದೆ. ಈ ಕ್ಯಾನ್ ಹಿಡಿದು ಇಟ್ಟು ಮಾಡ್ಕೋತ ಅದು ಶಾಬಕ್ ಆಗುತ್ತೆ. ಅದಕ್ಕೆ ಕಾಡಿಗೆ ನೀವು ಬಿತ್ತುವಾಗ ಯಾರೇ ಕಾಡಿ ಯಾರೇ ತಂದಿರ್ತೀರಿ, ನೀವು ಯಾರು ಅಂತಿರ್ತಿಲ್ಲ ಅಂತ ಕಾಡಿಗೆ ಹಚ್ಚಿಸ್ತೀರಿ. ಕಬ್ಬ ಕಾಡಿಗೆ ಬೀಜಾರಿ ಬಿತ್ತಿರಲಿಲ್ಲ, ಆದರೂ ಆಯ್ತು. ಹೀಗೆ ಅಪ್ಪವ್ರ ಸನ್ನಿಧಿಗೆ ಹೋದರು, ಭಕ್ತರು ಹೋದರು, ಒಳ್ಳೆಯವರು ಹೋದರು. ಕರೆ ಎಲ್ಲರೂ ಒಳ್ಳೆಯವ್ರ ಇರೋದಿಲ್ಲ. ಮಠಕ್ಕೆ ಬಂದವ್ರು ಜಾತ್ರೆಗೆ ಹೋದ್ರೆ ಜಾತ್ರೆಗೆ ಬರ್ತಾರೆ, ಮಠಕ್ಕೆ ಬಂದವ್ರು ಮಠಕ್ಕೆ ಬಂದವ್ರ್ತಲ್ಲ. ಒಬ್ಬ ಹೋಗಿ ಭಕ್ತ ದೇವ್ರಿಗೆ ಈಗ ಬೆಳಗಿರುತ್ತೆ. ಆ ನಿಜೂಷೊಳಗೆ ಗ್ರಂಥ ಬರ್ತಾವ, ಏನು ಬೆಳಗಲ್ಲ ಮನೆಗೆ ಅಂಥೇಳಿ ಬರ್ತಾವೆ. ದೇವರಿಗೆ ಈಗ ಆರತಿ ಬೆಳಗಿರಿ, ಈಗೆಲ್ಲ ಸೌಕಾಶ 5-6 ಸಲ ಬೆಳಗಿದ ದೇವ್ರು ಸಂತೋಷಪಟ್ಟರು. ಆರತಿ ಬೆಳಗಿಸ್ಪಾತ ಅಷ್ಟೊಳಗೆ ಹೊರಗಿನವ್ರು ಎಳೆದ ತೊಗೊಂಡು ಸಿಕ್ಕಾಪಟ್ಟೆ ಬಡದ ಕೊಂದು ಹೋದ್ರು. ಅವನು ಯಾರಿದ್ರಮ್ಮ? ಅವ ದೇವ್ರಿಗೆ ಆರತಿ ಬೆಳಗಿಲ್ಲರಿ, ಯಾವ್ಯಾವ ಆಭರಣ ಹಾಕ್ಯಾರು ನೋಡಾಕತ್ತಿದ್ದವ.
ಯಾವ್ಯಾವ ವಜ್ರದ ಮಾಲೆ ಅಂಥದ್ದು, ರತ್ನ ಮಾಲೆ ಯಾವುದು, ಮುತ್ತಿನ ಮಾಲೆ ಯಾವುದು, ಬಂಗಾರ ಆಭರಣ ಯಾವುದು ಎಲ್ಲ ನೋಡಕತ್ತಿದ. ನೋಡಿ ಅವ್ರು ಹಿಡ್ಕೊಂಡು ತೊಗೊಂಡು ಸಿಕ್ಕತ್ತ ಬಡಿದ್ರು. ಬಡಿವಾಗ ದೇವರೇ ನಿನ್ನ ಗುಡಿ ಬಂದು ಸಾಯ್ತಕ್ಕಂತ ಬಂತು, ಕರುಣೆ ಮಾಡಿ ಕಾಪಾಡಬಾರ್ದೆ ಪರಮಾತ್ಮ ಅಂತ ಸತ್ರಿ. ಕೊನೆ ಪರಮಾತ್ಮ ಅಂದ ಮತ್ತು ನನಗೆ ಆರತಿ ಬೆಳೆಯಪ್ಪ 5 ಸಲ ಇರಲಿ, ಮುಂದಿನ ಜನ್ಮಕ್ಕೆ ಅನುಕೂಲ ಆಗಲಿ, ಅದು ಪುಣ್ಯ ಬರಲಿ. ಈಗ ನೀ ಅದರ ಸಲ ನಿನ್ನ ಪರಮಾತ್ಮ ತಂದು ತಿರ್ಕೊಂಡ್ಲೆ, ನಿನ್ನ ನನ್ನ ಸ್ವರ್ಗಕ್ಕೆ ಅಂದ್ರೆ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾ ಇತ್ತು. ತಿಳ್ಕೊಳ್ಳಿ, ಕೈಲಾಸಕ್ಕೆ ಆಜ್ಞೆ ಮಾಡಿದ್ರು. ದೇವದೂತರು ಬಂದು ತನ್ನ ಕೈಲಾಸಕ್ಕೆ ಕರ್ಕೊಂಡು ಆರತಿ ಬೆಳಗಿರ ಮತ್ತು ಭಕ್ತಿಯಿಂದ ಬೆಳಗಿರ, ಸಂಪೂರ್ಣ ಭಕ್ತಿಯಿಂದ ಬೆಳಗಿದ್ರೆ ಹೇಗಾಗ್ಬೋದು? ಸಂಪೂರ್ಣ ಭಕ್ತಿಯಿಂದ ಬೆಳಗಿರ, ಸಂಪೂರ್ಣ ಭಕ್ತಿಯಿಂದ ಹೂ ಏರಿಸಿರ, ಸಂಪೂರ್ಣ ಭಕ್ತಿಯಿಂದ ನಾಮಸ್ಮರಣೆ ಮಾಡಿದ್ರು, ಸಂಪೂರ್ಣ ಭಕ್ತಿ ಇದ್ದರೆ ಭಾಳ ಆನಂದ ಆಗ್ತದೆ ರೀ. ಆಗಿರ್ಬೇಕು, ಅರ್ಥ ಇರ್ತಕ್ಕಂಥ ಒಳ್ಳೇದಲ್ಲ. ಅಂತೂ ಎಲ್ಲರೂ ಕುಡ್ಕೊಂಡು ಹೋದರು. ಎಲ್ಲಿ ಹೋದ್ರು? ಮದರ್ಕಂಡು ಮಠಕ್ಕೆ ಹೋದರು. ಹೇಳಿದರು ಹುಬ್ಬಳ್ಳಿ ನಿಂಗಪ್ಪಾಜ ಬಂದಿರು. ಆಗ ಏನು ಮಾಡಿದ್ರು ಅಂದ್ರೆ ಅಪ್ಪರ ಒಳ್ಳೆ ಕರ್ಕೊಂಡು ಹೋಗ್ಕೊಂಡು ತಂದ್ರು. ಹೋದರು, ಕರ್ಕೊಂಡು ಹೋದರು. ಇವರು ಅಪ್ಪರು ಕಳಿಸಿದ್ರು, ಅವರು ಹೋದರು. ಅಲ್ಲಿಂದ ಹೋಗಿ ಕರೆದುಕೊಂಡು ಹೋಗಿ ಮನೆಗೆ ಹೋಗಿ ಮನೆಯಿಂದ ಎಲ್ಲರೂ ಕುಡ್ಕೊಂಡು ಮಠಕ್ಕೆ ಹೋದ್ರಿ. ಯಾವುದು ಅಲ್ಲಿರ್ತಕ್ಕಂಥ ಮಠ? ಗುರುಬಸವೇಶ್ವರ ಮಠ ರೀ, ಬೀಳೂರು. ಅಲ್ಲಿ ಹೋದರು. ಅಲ್ಲಿಂದ ಹಾಗೆ ಅಲ್ಲಿ ದರ್ಶನ ಆಗಿ ಎಲ್ಲ ಕಡೆ ನೋಡಿ ಅವರು ಅಲ್ಲಿರ್ತಕ್ಕಂಥದ್ದು ಹೋದರು. ಮಠಕ್ಕೆ ಹೋದರು. ಗುರುಬಸವೇಶ್ವರಗಳಿಗೆ ನಮಸ್ಕಾರ ಮಾಡಿದ್ರು, ಚನ್ನಬಸವೇಶ್ವರಗಳಿಗೆ ನಮಸ್ಕಾರ ಮಾಡಿದರು. ಅಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿದ್ರು. ಸಂತೋಷ ಆಯಿತು. ಅಲ್ಲಿಂದ ಭೈರವ ದೇವರ ದೇವಸ್ಥಾನಕ್ಕೆ ಹೋದರು, ದರ್ಶನ ಆದರು. ಅಲ್ಲಿಂದ ಏಳಜೇರಿ ನಾಗಪಡಿ ಅಂತೇಳಿ ಅಲ್ಲಿ ಹೋದರು, ಅಲ್ಲಿ ದರ್ಶನ ಆದರು. ಕಾಶಿಯಿಂದ ಭೈರವೇಶ್ವರಲ್ಲಿ ಬಂದಾರ್ಥ ಆ ಸ್ಥಾನಕ್ಕೆ, ಅಲ್ಲಿ ಹೋಗಿ ನೋಡ್ರಿ. ಎಲ್ಲ ಆಯ್ತು ರೀ, ಎಲ್ಲ ಮುಗಿಸ್ಕೊಂಡು ಆದರೆ ಹೋಗುವಾಗ ಅಲ್ಲಿ ಹೋಗುವಾಗ ಮನೆಯೊಳಗೆ ಹೇಳಿದ್ರಿ. ಯಾರ ಮನೆಯೊಳಗೆ? ಲಿಂಗಣ್ಣವ್ರ ಮನೆಯೊಳಗೆ ಹೇಳಿದ್ರು. ಬಂದ್ರಿ, ಭಾಳ ಸಂತೋಷ ಆಯಿತು. ನೀವು ದರ್ಶನ ಬರುವಷ್ಟರೊಳಗೆ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ, ಪ್ರಸಾದ ತಯಾರು ಮಾಡ್ತೀವಿ, ಮತ್ತು ಪ್ರಸಾದಕ್ಕೆ ಮನೆಗೆ ಬರ್ರಿ ಎಲ್ಲ ಹೇಳಿದರು. ಎಲ್ಲರೂ ಕೂಡ ಮನೆಗೆ ಬರ್ರಿ. ಹ್ಞೂ ಅಂತಂದ್ರೆ ಕರ್ಕೊಂಬರ್ತೀವಿ. ಅಲ್ಲಿಂದ ಹೋದ್ರಿ. ಎಲ್ಲ ಹೋದರು ಎಲ್ಲ ಹೋಗಿ ಎಲ್ಲ ಸಂಚಾರ ಮಾಡ್ಕೊಂಡು ಮರಳಿ ಮನೆಗೆ ಬಂದರು. ಮನೆಗೆ ಬರುವಷ್ಟರೊಳಗೆ ಏನಾಯ್ತಂದ್ರೆ ಮನೆಯೊಳಗೆ ಅಲ್ಲಿ ಹೋಳಿಗೆ ಮಾಡಿದ್ರಿ. ಹೂರ್ಣದ ಹೋಳಿಗೆ ಮಾಡಿದ್ರು, ಕಡಲೆ ಬೇಳೆದು. ಆಮೇಲೆ ಹೆಸರನ್ನು ಹೋಳಿಗೆ ಮಾಡಿದರು, ಕವಾದ ಹೋಳಿಗೆ ಮಾಡಿದರು. ನಮ್ಮವ್ರು ಬಂದಿರ್ತ ಅನಿಮಿತ್ಯ ಬಂದು ಅಂತ ಹೇಳ್ತಾರೆ. ಅನಿಮಿತ್ಯ ಬಂದು ಅನುಪಮ ಆನಂದ ಆಪ್ತಿ ಅಂತ ಹೇಳುವಾಗ, ನಿಮಿತ್ತ ಇಲ್ಲದೆ ಗುರುಗಳ ಸಂಬಂಧದಿಂದ ಬಂದಿರತಕ್ಕಂಥ ಸಂಬಂಧ ಶ್ರೇಷ್ಠ ಅಂತಕೊಂಡು ಎಲ್ಲರೂ ನಮ್ಮವ್ರ ಪವಿತ್ರ ಭಾವನೆಯಿಂದ ಹೋಳಿಗೆ ಮಾಡಿದ್ರಿ. ಹೂರ್ಣ ಹೋಳಿಗೆ ಮಾಡಿದರು, ಹೆಸರನ್ನು ಹೋಳಿಗೆ ಮಾಡಿದರು, ಕವಾದ ಹೋಳಿಗೆ ಮಾಡಿದರು, ಆಮೇಲೆ ಖರ್ಜೂರ ಹೋಳಿಗೆ ಮಾಡಿದರು. ಈ ಬೇರೆ ಬೇರೆ ಎಲ್ಲ ಥರ ಹೋಳಿಗೆ, ಪಾಯಸ, ಬೇರೆ ಬೇರೆ ಪಾಯಸ, ಬೇರೆ ಬೇರೆ ಅನ್ನ, ಬೇರೆ ಎಲ್ಲ ಥರ ತಯಾರು ಮಾಡಿದರು. ಭಾಳ ಸಂತೋಷದಿಂದ ಮಾಡಿದರು. ಒಂದವ್ರು ಬಂದ್ರಿ, ಭಾಳ ಸಂತೋಷ ಆಯಿತು. ಕೈಕಾಲು ಮುಖ ತೊಳ್ಕೊಡ್ರಿ, ಕೈಕಾಲು ಮುಖ ತೊಳ್ಕೊಂಡು ಪ್ರಸಾದ ಮಾಡಿರಿ ಅಂತ ಹೇಳಿದ್ರು. ಅದ್ರೊಳಗೆ ಕೆಲವೊಬ್ಬರು ಕಾಡಿತೀನಿ ಇರ್ತವ್ರೆ, ಕಾಡಿತೀನಿ. ಅವ್ರು ಮಾಡಿದ್ರು, ಅವ್ರು ಹೇಳಿದರು ನಾವು ಮಾಡೋದಿಲ್ಲ ಪ್ರಸಾದ, ನಾವು ಮಠಕ್ಕೆ ಹೋಗಿ ಪ್ರಸಾದ ಮಾಡೋದು. ಗುರುಗಳು ಯಾರು ಮನುಷ್ಯ ನೋವಾಗದಂತೆ ಬರ್ಬೇಕಿದ್ರು. ಗುರುಗಳು ಹೇಳಿದ್ರು ಮೊದಲು, ಯಾರು ಮನುಷ್ಯ ನೋವಾಗೋದು ಸದ್ಭಕ್ತರ ಮನುಷ್ಯ ನೋವಾಗಬಾರ್ದು ಅಂತ ಹೇಳಿದ್ರು ಗುರು. ಅವ್ರು ಎಷ್ಟು ಹೇಳಿದ್ರು, ಮಾಡಿರಿ ಪ್ರಸಾದ, ಮಾಡೋದಿಲ್ಲ ಇರೋದಿಲ್ಲ, ಇಷ್ಟೆಲ್ಲ ಕರೀತಾರೆ, ಪ್ರಸಾದ ಮಾಡಿರಿ. ನಾವು ಮಾಡುವಂಥ ಕೆಲವೊಬ್ಬರು ಎಲ್ಲ ತಯಾರದ್ರು. ನಾವು ಮಾಡೋದಿಲ್ಲ ನೀವು ಮಾಡಿರಿ ಪ್ರಸಾದ. ಅವ್ರು ಮಾಡೋದು ಅಂತಂದ್ರೆ ಅವ್ರು ಅಂದ್ರಿ, ಇಲ್ಲಿ ಅನ್ನ ಕಂಡಾರಿಲ್ಲ, ಹಾಂ ನಾವು ಮಾಡಿದ್ರಪ್ಪ, ನಮ್ಮಲ್ಲಿ ಬೇಕಾದಷ್ಟು ಅದು ಹೋಗುತ್ತೆ, ನಮ್ಮಲ್ಲಿ ಬೇಕಾದಷ್ಟು ಅನ್ನೋದು ನಾವು ಹೆಚ್ಚಾಗಿ ಅನ್ನ ಎಮ್ಮೆಗಳು ಹಾಕಿರೋ. ಮತ್ತು ಅವ್ರಿಗೆ ಏನು ಹೇಳಿದ್ರು, ಜೊತೆಗೆ ಅವ್ರು ಇನ್ನುಳಿದವ್ರು ಅಂದರು, ಮನೆಯೊಳಗೆ ಏನಾರು ಮಾಡಿರಪ್ಪ, ಇಲ್ಲಿ ಭಕ್ತಿಯಿಂದ ಕರೀತಾರೆ, ಭಕ್ತಿಯಿಂದ ಕರೆದ್ರೆ ಭಕ್ತರಿಗೆ ನೋವಾಗಬಾರ್ದು. ಮನುಷ್ಯಗೆ ಭಕ್ತರಿಗೆ ಮನುಷ್ಯ ನೋವಾದ್ರೆ ಅದು ಗುರುಗಳಿಗೆ ನೋವಾಗ್ತದೆ, ದೇವ್ರಿಗೆ ನೋವಾಗ್ತದಪ್ಪ. ಯೋಗ್ಯ ಎಲ್ಲ ಹಾಗೆ ಮಾಡಬಾರ್ದು ಅಂತ ಹೇಳಿದ್ರು. ಎಷ್ಟು ಹೇಳಿ ಕೇಳಿಲ್ರಿ. ನೀವು ಮಾಡ್ತಿದ್ರೆ ಮಾಡಿ, ನಿಮೇನು ಬೇಡಂದೇನು, ನಾವು ಹೋಗೋದು. ಈಗ ಅದ್ರೊಳಗೆ ಒಬ್ಬರೇ ನಾವು ಮಾಡೋದಿಲ್ಲ ಅಂದ್ರೆ ಮಾಡೋದಿಲ್ಲ, ನಾವು ಈಗ ಮಾಡೋದಿಲ್ಲ. ನಾವು ಈಗ ಹಠ ಆಡ್ಕೊಂಡು ಕೂತ್ರಂದ್ರೆ ಇನ್ನುಳಿದವ್ರು ಮಾಡ್ತಕ್ಕಂಥವ್ರು ಅವ್ರು ಹೆಂಗೆ ಮಾಡ್ತಾರೆ ಹೇಳ್ರಿ? ಇವ್ರು ಬಿಟ್ಟು ಅವ್ರು ಮಾಡೋಕ್ಕಾಗೋದಿಲ್ಲ. ಅವ್ರು ಮಾಡೋ ಮನುಷ್ಯದ್ರ ಸಹಿತ ಇವ್ರು ಮಾಡು ಒಲ್ಲೆ ತಂದ್ರಂದ್ರೆ ಅವ್ರು ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಬಿಡಿಸಿದ ಪಾಪ ಹಿಂದೇಳಿ ಯಾರಿಗೆ ಬರ್ತದೆ?
ಎಲ್ಲರೂ ಬಿಡಿಸಿದ ಪಾಪ ಅಷ್ಟು ಅವ್ರಿಗೆ ಬರ್ತದಲ್ಲ, ಅವ್ರಿಗೆ ಬರ್ತದೆ. ಎಷ್ಟು ಹೇಳಿ ಕೇಳಿಲ್ಲ, ನಾವು ಮಾಡೋದಲ್ಲ, ನಾವು ಮಾಡೋದಿಲ್ಲ. ಅವರೆಲ್ಲ ಎಡಿನೂ ತಯಾರು ಮಾಡಿದ್ದಾರೆ, ಎಡಿನೂ ತಯಾರು ಮಾಡಿದ್ರಿ. ಬರೀ ನೀವು ಕೈಕಾಲು ತೊಳ್ಕೊಳ್ಳೋಷ್ಟು, ತೊಳ್ಕೊಳ್ಳುವಷ್ಟು ಎಡಿ ಸಹಿತ ತಯಾರು ಮಾಡಿ ಬರೀ ಪ್ರಸಾದ ಮಾಡೋದು ಅಷ್ಟೇ ರೀ. ಎಲ್ಲ ಸಜ್ಜು ಮಾಡಿದ್ರಿ, ಮಣಿ ಹಾಕ್ಯಾರ, ಪ್ರಸಾದ ತಯಾರು ಮಾಡ್ಯಾರ, ಎಲ್ಲ ಮಾಡ್ಯಾರ. ಅಪ್ಪವ್ರು ಪೂಜೆ ಮಾಡಿ ತೊಗೊಂಡು ಪೂಜಾದೆಲ್ಲ ಸಜ್ಜು ಮಾಡಿದರು, ಅದಕ್ಕೆ ಅವಕಾಶ ಸಿಗಲಿಲ್ಲ. ಎಷ್ಟು ರೀ ಎಡಿ ಮಾಡ್ಯಾರಂದ್ರೂ ಕೂಡ ಅದು ಕೆಲವು ಅಂತಿರ್ತಾರೆ, ಉಣ್ಣು ಎಡಿ ಏನಂತಿರ್ತಾರೆ, ಪಾದದಿಂದ ಒದ್ದು ಹೋಗಬಾರ್ದು ಅಂತಿರ್ತಾರೆ. ಹಾಗಾಗ್ತದೆ. ಅದಕ್ಕೆ ಮಾಡಬೇಟಾಗ ಗುರುಸ್ಥಾನದ್ದು ಗುರುಗಳಿಂದ ಬಂದಿರ್ತಕ್ಕಂಥ ಎಲ್ಲ ಬಳಗ ಅದು ಗುರುಗಳನ್ನ ನೋಡಿ ನಮ್ಮನ್ನೆಲ್ಲ ಕರೆಸ್ಯಾರ. ಹಾಗೆ ಮಾಡೋದು ಬೇಡ, ಮಾಡೋದು ಪ್ರಸಾದ. ಅವ್ರ ಮನುಷ್ಯ ನೋವು ಮಾಡ್ಬೋದು. ಗುರುಗಳೇನು ಹೇಳಿದ್ರು ಬರುವಾಗ, ನಾವು ಕೇಳಿದ್ರು, ನಾವು ಮಾಡಿದ್ರೆ ನೀವು ಮಾಡ್ತೀರಿ ಮಾಡಿರಿ, ನಿಮಗೆ ನಾವು ಬೇಡ ಅಂತೆಲ್ಲ ನಾವು ಹೋಗ್ಕೋದು. ನಡೆದೇ ಬಿಟ್ಟರು. ಆ ಮನೆಯವ್ರು ಪಾಪ ದುಃಖ ಮಾಡ್ಲಿಕ್ಕತ್ತಾರ. ಇಲ್ರಿ ಯಾಕೆ ಮಾಡೋಕ್ಕೆ ಹೋಗ್ಬೇಡ್ರಿ, ಪ್ರಸಾದ ಮಾಡಿರಿ. ನಮ್ಮ ಮನೆಯೊಳಗೆ ಇದನ್ನೆಲ್ಲ ಮಾಡೋದು ಅವಶ್ಯ ಇದ್ದಿಲ್ಲ ರೀ. ನೀವು ಬಂದಿದ್ದೀರೇನೋ ನಿಮ್ಮ ಸೋಲ ಮಾಡಿ, ನಿಮ್ಮ ಸೋಲ ಮಾಡಿ ನೀವು ಮಾಡಿ ನಾವು ಪ್ರಸಾದ ಮಾಡೋದಿಲ್ಲ. ನಮ್ಮದು ಪ್ರಸಾದ, ನಿಮ್ಮದು ಪ್ರಸಾದ. ಮತ್ತು ಸಮಯ ಐತಿ, ಕತ್ತೋಳು ತ್ರಾಸು ಆಗತ್ತೆ ನಿಮಗೆ, ಬರ್ರಿ ಅಂತ ಎಷ್ಟು ಕೈ ಮುಗಿದ್ರು. ಸಾಷ್ಟಾಗಿ ನಮಸ್ಕಾರ ಮಾಡಿದೆ ಎಲ್ಲರೂ ಮನೆಯವ್ರು. ನಮಸ್ಕಾರ ಮಾಡೋದು ಕೂಡ ಅವರೇನು ಕರಗಲಿಲ್ಲ ರೀ. ಅದು ಕಾಡಿಗೆ ಕಬ್ಬಾಗಿತ್ತು, ಕಾಡಿಗೆ ಜೋಳಾಗಿತ್ತು, ಪತ್ತಲೇನ್ರಿ. ಆಗ ಮುಂದೆ ಹೆಜ್ಜೆ ಇಟ್ಕೊತ ನಡೆದ್ರೆ ರೀ. ಇನ್ನು ಅವರೆಲ್ಲ ಹೊರಟಾರ, ಮತ್ತು ನೀವೇ ಸಜ್ಜನ ಇದ್ದವ್ರು ಅದನ್ನು ಸಹಿತ ಅನಿವಾರ್ಯ ರೀ. ಅವ್ರನ್ನ ಏನು ತಿಳ್ಕೊಬೇಡಪ್ಪ. ಮತ್ತು ನಾವು ಮಾಡ್ಬೇಕಂದ್ರೆ ಮತ್ತು ಅವ್ರಿಗೆ ಬಿಟ್ಟು ಅವ್ನು ಕೂಡೇ ಬಂದಿರೋದು ಏನು ಮಾಡೋಕೆ ಬರೋಲ್ಲ. ನಿಮ್ಮೆಲ್ಲ ದ್ವೇಷ ಇಲ್ಲ, ನಾವು ಮಾಡ್ತಿದ್ದೀವಿ. ಮತ್ತು ಅವ್ರು ಹೆಂಗೆ ಮಾಡ್ತಾರೆ ಅಂದ್ರೆ ಏನು ಮಾಡೋದು, ಅವ್ರಿಗೆ ಕೈ ಮುಗಿದು ಹೋಗಿ ಬರ್ಪ, ನಿಮ್ಮ ಮಾಡುವ ಮನಸ್ಸು ಅದಕ್ಕೆ ಮತ್ತೆ ಏನು ಮಾಡೋದು, ಅವ್ರು ಮಾಡ್ತಾರೆ, ಇರಲಿ ಎತ್ಕೊಂಡು ಹೇಳಿ ಸದ್ಗುರುನಾಥ ಎಲ್ಲ ತಾವಿದ್ರಿ, ಎಲ್ಲ ತಯಾರು ಮಾಡೀವಿ, ಸಜ್ಜು ಮಾಡೀವಿ. ಆದರೂ ಬಿಟ್ಟು ಹೊರಟಾರ. ಮತ್ತು ಇನ್ನೇನು ಅಪ್ಪವ್ರ ನಮ್ಮ ಕಡೆ ಏನಿಲ್ಲ ಅಪ್ಪವ್ರ, ಎಲ್ಲ ತಮ್ಮನ ಕುಡಿತದಂದು ದುಃಖ ಮಾಡ್ಕೋತ ಅವರು ಹಾಗೆ ಮುಂದೆ ನಿಂಗಣ್ಣ ಹೇಳಿದ್ರಿ, ಇಲ್ಲಪ್ಪ ಪ್ರಸಾದ ಮಾಡಿರಿ. ನಮ್ಗೆ ಎತ್ತದವ ಗಾಡಿ ಅದ, ನೀವೆಲ್ಲರೂ ಗಾಡಿ ಒಳಗೆ ಕೂಡಿಸ್ಕೊಂಡು ಸವಾರಿ ಕಟ್ಕೊಂಡು ಆನಂದವಾಗಿ ಕರ್ಕೊಂಡು ಮಠಕ್ಕೆ ಮುಟ್ಟಿಸ್ತಾನು ಬರೀ ಅಂದ್ರೆ ಕೇಳಿಲ್ಲ ರೀ. ನೀವು ಅವ್ರು ಹೇಳಿದರು ಪ್ರಸಾದ ಮಾಡೋದು ಬೇಡ, ಆಯ್ತಲ್ಲ ನೀವು ಮಾಡಬೇಡ್ರಿ. ನಮ್ಮ ಗಾಡಿ ಒಳಗೆ ಮಾಡಿರ್ತಕ್ಕಂಥ ಎಲ್ಲ ಪ್ರಸಾದ ಅದ್ರೊಳಗೆ ಇಟ್ಕೊಳ್ಳು. ಅಷ್ಟು ಕೂಡ ಗುರುಗಳ ಹತ್ರ ಹೋಗುನು. ಆ ಗುರುಗಳನ್ನ ಕರ್ಕೊಂಡು ಅಲ್ಲೇ ಕೂಡ ಪ್ರಸಾದ ಮಾಡೋಲ್ಲ. ಅವ್ರು ಸ್ವಲ್ಪ ತಡಿ, ಏನಿಲ್ಲ ನಾವು ತಡಿಯೋದಿಲ್ಲ, ಏನಿಲ್ಲ. ನೀವು ನಮ್ಮ ಮುಂದೆ ಮಾತಾಡೋಕೆ ಹೋಗ್ಬೇಡ್ರಿ. ಸಜ್ಜನೆ ವಿಪರೀತ ಮಾತಾಡಿ ಜಾಗ ಬಿಟ್ಟರು. ಅವ್ರ ಅಜ್ಜಾವು ಭಾಳ ಕೆಳಗಿಸ್ತು, ದುಃಖ ಮಾಡಿದ್ರು. ಮನೆಯವರು ದುಃಖ ಮಾಡಿಕೊಂಡು ಕೈ ಮುಕ್ಕೊಂಡು ಅಪಾರ ಮಠದ ಕಡೆ ಮುಖ ಮಾಡಿಕೊಂಡು ಎಲ್ಲರೂ ನಿಂತರು, ದುಃಖ ಮಾಡ್ಕೊಂಡು ನಿಂತರು. ಹೇಳ್ರಿ ಪ್ರಸಾದ ಮಾಡಿದ್ರೆ ಆಗಿತ್ತು ಹೇಳ್ರಿ. ಪ್ರಸಾದ ಒಂದೊತ್ತು ಪ್ರಸಾದ ಮಾಡಿದ್ರೆ ಸಂತೋಷ ಆಕಿತ್ತಲ್ಲ. ಅದು ಸಜ್ಜನಿಗೆ ಏನು ನೋವು ಮಾಡಬಾರ್ದು, ಕೆಡಕಾಗ್ತದೆ, ತೊಂದರೆ ಆಗ್ತದೆ. ಹಾಗೆ ಆ ದಾರಿ ಹಿಡ್ಕೊಂಡು ಮುಂದೆ ಸಾಗಿದ್ರು. ಸಮಯ ಇತ್ತು. ಹಾಗೆ ಬಂದು ಮುಂದೆ ಸಾಗಿರು. ಮುಂದೆ ಸಾಗ್ತಾ ಇದ್ದಾರೆ. ಸೂರ್ಯನಾರಾಯಣ ಸಾವಕಾಶ ಭೂಮಿ ಕಡೆ ಅನ್ನೋದ್ರಿ, ನಮ್ಮ ಅಮ್ಮನ ಕಡೆ ಹೋಗೋಣತ್ತ. ಏನಂತಿಲ್ಲ, ಭೂಮಿ ಸೂರ್ಯನ ಎಲ್ಲಿ ಹೋದ್ರಿ, ತಾಯಿ ಹೊಟ್ಟೆಯಾಗ ಹೋದ್ರಂತ. ತಾಯಿ ಹೊಟ್ಟೆ ಹೋದ್ರು. ಈಗ ಇಳಿತಾ ಇಳ್ಕೊಂಡು ಸೂರ್ಯನಾರಾಯಣ ಮರೆಯಾದರು. ಬ್ರಹ್ಮ ಪಿಶಾಚಿ ಇರ್ತಾವೆ ನೋಡ್ರಿ. ಎಲ್ಲಿಂದಲೂ ತಿಳಿತದೆ. ಕರ್ಣ ಪಿಶಾಚಿ, ಬ್ರಹ್ಮ ಪಿಶಾಚಿ ಎಲ್ಲಿಂದಲೂ ತಿಳಿತದೆ. ಅಪ್ಪ ಅವ್ರ ಸನ್ನಿಧಿ ಒಳಗೆ ಏತ್ರಿ ಬ್ರಹ್ಮ ಪಿಶಾಚಿ ಇತ್ತು. ಇವ್ರು ಅಲ್ಲಿ ಏನು ಮಾಡ್ತಾಯಿದ್ರು ಎಲ್ಲ ಅದಕ್ಕೆ ಅಲ್ಲಿ ಗುರ್ತಾಗತ್ತಿತ್ತು ರೀ. ಅದಕ್ಕೆ ಗುರ್ತಾಗ್ತಾಯಿದ್ದು ನಮ್ಮ ಲಿಂಗಣ್ಣ ಇಷ್ಟು ಚಲೋ ಅಜ್ಜ, ಒಳ್ಳೆಯವರವರು. ನಾವು ನೋಡಿ ಅಜ್ಜ ಆಯ್ತಾರೆ ಅವ್ರು, ಮಠಕ್ಕೆ ಬರ್ತಿರಲಿಲ್ಲ ಅವರು, ಭಾಳ ಒಳ್ಳೆಯವರು. ಎಲ್ಲರೂ ಕೈ ಮುಕ್ಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಭಕ್ತಿಯಿಂದ ಪ್ರಾರ್ಥನಾ ಮಾಡಿ ಪ್ರಸಾದ ಮಾಡಿ ಗುರುಸ್ಥಾನ ಬಂದಿರಿ. ನೆನ್ಪಿಟ್ಟವ್ರು ಎಲ್ಲರೂ ಯಾರು ಮನೆಯರು ಹೋಗಿರ್ತಾರೆ ಕೆಲವೊಮ್ಮೆ, ಅಲ್ಲಿ ಮನೆಯವರೆಲ್ಲರೂ ನಮಸ್ಕಾರ ಮಾಡ್ತಿರ್ತಾರೆ. ಬಂದ್ರಿ ಭಾಳ ಸಂತೋಷ ಆಯ್ತು, ತಿಂಗಳು ನಮಸ್ಕಾರ ಮಾಡ್ರಿ. ನಮಗೆ ನಮಸ್ಕಾರ ಮಾಡ್ತಾರೆ, ನಾವು ಅಷ್ಟು ದೊಡ್ಡವ್ರು ಒಂದಾಗ ಮಾಡ್ತಾರೆ ಅಂತ ತಿಳ್ಲಿಕ್ಕೆ ಹೋಗ್ಬೇಡ್ರಿ. ನಿಮಗೆ ಮಾಡಂಗಿಲ್ಲ ನಮಸ್ಕಾರ. ಅವರು ಯಾರು ನೋಡ್ತಾರವರು? ಅಪ್ಪ ಅವ್ರು ಮಠದ ಬಂದಿರ್ತಾರೆ. ಸಿದ್ಧಲಿಂಗೇಶ್ವರ ಅಪ್ಪ ಅವ್ರು ನಮ್ಮ ಮನೆಗೆ ಬಂದ್ರೆ ಹಂಗೆ ತಿಳಿದಿರ್ತಾರೆ ಅವರು. ನಿಮ್ಮ ಹೃದಯದೊಳಗೆ ಗುರುಗಳಾದಾರ ತೊಗೊಂಡು ನಿಮ್ಮ ಕಾಶಿ ರಾಮೇಶ್ವರ ಯಾತ್ರೆಗೆ ಹೋಗ್ತಾರ, ತಿರುಗಿ ಬಂದ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಇದು ನೀವು ದೇವ್ರ ಭಕ್ತಿಯಿಂದ ಇರ್ತಾರೆ. ನಿಮ್ಮ ಹೃದಯದೊಳಗೆ ಭಗವಂತ ಬಂದಾರ ತಿಳ್ತಾರೆ. ಮನೆಯೊಳಗೆ ಶ್ರೀಶೈಲಿಗೆ ಬಂದಾರ, ಬೌರಮ್ಮ ತಾಯಿನ ಕಳಿಸ್ತಾರಲ್ಲ, ಎದಕ್ಕೆ ಕಳಿಸ್ತಾರೆ? ಬರೋಣ ಬೇಕೇನ
ಇವ್ರ ಜೊತೆಗೆ ದೇವ್ರು ಕಳ್ಸ ಬಂದ್ರೆ ಅಷ್ಟು ದೇವ್ರ ಭಕ್ತಿದಾರ ತಗೊಂಡು ಕಳಿಸ್ತಾರೆ, ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಮಠದಿಂದ ಬಂದಾರಂದ್ರೆ ಏನು ಮಾಡ್ತಾರೆ ರೀ, ಇವರೆಲ್ಲ ಭಕ್ತಿವಂತರು, ಇವ್ರ ಜೊತೆಗೆ ಗುರುಗಳೇ ಇರ್ತಾರಪ್ಪ, ಗುರುಗಳು ಇರ್ತಾರೆ, ಅಷ್ಟೊಂದು ಭಕ್ತಿ ನೋಡ್ತಿರ್ತಾರೆ. ಇಲ್ಲಿ ಬರ್ರಿ ಅಲ್ಲಿ ಬರ್ರಿ ಕೂಡ್ರಿ ಹಾಸ್ತಾರೆ, ಅದು ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಆಗ ಮಾಡಿದೆ ಇವರು ನಮ್ಮ ಮುಂದೆ ಅವರು ಎಲ್ಲರೂ ನಮ್ಮ ನಮಸ್ಕಾರ ಮಾಡ್ತಾರೆ. ನಾವು ಸರ್ವಶ್ರೇಷ್ಠ ಈ ಭಾವ ಬಂತಂದ್ರೆ ಏನಂತ ಹೇಳಿ ಹಾನಿ ಆಗ್ತದೆ. ಅಹಂಕಾರ ಬಂತು, ಯಾರು ಹೇಳಿ ಕೇಳಿಲ್ಲ, ಹಾಗೆ ನಡೆದ್ರು. ಮಠದೊಳಗಿನ ಯಾವ ಅರಳಿ ಗಿಡಕ್ಕೆ ಅಪಾರ ತಪಸ್ಸು ಮಾಡ್ತಕ್ಕಂಥ ಸ್ಥಾನ, ಅಲ್ಲಿ ಒಂದು ಬ್ರಹ್ಮ ಪಿಶಾಚಿ ಇರ್ತಾ ಇತ್ತು. ಆ ಬ್ರಹ್ಮ ಪಿಶಾಚಿ ಈ ಕಡೆಗೆ ನೋಡ್ತೀರಿ, ಬೆಳ್ಳೂರು ಕಡೆ ನೋಡ್ತು, ಗೋಣ ಇತ್ತರಿ ಎಲ್ಲಾಡಿತು. ಹೀಗೆ ಮಾಡ್ತಾ ಇದ್ದೀರಿ. ಸೂರ್ಯ ಸ್ತಂಗತನಾಗುತ್ತಾ ಇದ್ದಾನೆ, ಇದು ಸಮಯ. ಗುರುಳಪ್ಪಣೆಯನ್ನು ಕೇಳ್ತಾ ಇದ್ದೀನಿ, ತಡೀರಿ ಅಂತ ತಿಳ್ಕೊಂಡು ಹೇಳಿ ಗುರುಳ ಪೂಜೆ ಆಯಿತು, ಮಠದೊಳಗೆ ಪೂಜೆ ಆಯ್ತು, ಎಲ್ಲ ಆಯಿತು. ಅದು ಗುಪ್ತ ರೂಪವಾಗಿ ಹೋಗಿ ನಮಸ್ಕಾರ ಮಾಡ್ತೀವಿ, ಎಲ್ಲರೂ ನಮಸ್ಕಾರ ಮಂಗಳಾರತಿ ನಮಸ್ಕಾರ ಮಾಡಿದರು. ಅದು ಬಂದು ಗುರುಳಿಗೆ ನಮಸ್ಕಾರ ಮಾಡಿ, ಅಪ್ಪೋರೆ ಬೀಳೂರೊಳಗೆ ನಮ್ಮೆಲ್ಲ ಒಳಗೆ ಹೋಗ್ಯಾರಲ್ಲ ಕಾಡಿ ತಿನ್ನುಗಳು ಕೆಲವೊಂದು, ಅವ್ರು ಹೋಗಿ ಬೇರೆ ಮಾಡ್ಯಾರ. ಅಪ್ಪರು ಸ್ವಲ್ಪ ಅಪ್ಪಣೆ ಕೊಟ್ಟರೆ ಅವರೆಲ್ಲರಿಗೂ ಒಂದು ಸ್ವಲ್ಪ ನಿಶಾನೆ ನಿಲ್ಲಿಸ್ಬೇಕನ್ನೋ ಉದ್ದೇಶ ಐತ್ರಿ ಅಂತ. ಅದಕ್ಕೆ ಅಪ್ಪಣೆ ಆಜ್ಞೆ ಅದರ ಪುರ ಅಂತ ಕೇಳ್ತೇವೆ. ಅಪ್ಪರು ಹೇಳಿದರು, ಕೆರೆ ಕಟ್ತಂದ್ರೆ ಕೆಳಗೆ ನೀರು ಹೋಗಿ ದಾರಿ ಬಿಡಬೇಕಪ್ಪ. ಒಡ್ಡನ ಅಖಂಡ ಹಾಕಿ ಅದು ಒಳಗೆ ದಾರಿನೇ ಬಿಟ್ಟಿರಂದ್ರೆ ನೀವು ಹೋಗಿ ತೂತು ತೆಗಿ, ನೀರು ಹೊರಗೆ ಬರಲಂತ. ಅದೊಂದು ದಾರಿ ಮಾಡು, ಸರಿಯಾಗಲಿ ಅಂತ ಹೇಳಿ. ಹ್ಞೂ ರೀ ಅಪ್ಪ ಅವರು ತಿಳ್ಕೊಂಡು ಒಪ್ಕೊಂಡು ಅದು ಹೋಗಿ ಹೇಗೆ ಹೋಗುತ್ತೆ ಹೇಳ್ರಿ, ಎಷ್ಟು ಸಾವಕಾಶ ಆಗೈತೆ ನಮ್ಮದಲೇ. ಏನು ಹ್ಞೂ ರೀ ಅಪ್ಪ ಅವ್ರದ್ದು ಏನು ಈ ಆಕಾಶ ಹೋಗ್ಬಿಡು ಸ್ವಯಂ ಅಂತ ಹೋಗ್ಬಿಡ್ತೀರಿ. ಸೂರ್ಯ ಅಸ್ತಂಗತನಾಗಿ ಇಷ್ಟೆಲ್ಲ ಪೂಜೆ ಅದು ಮುಗಿ ಬಿಡೋದು 8 ಗಂಟೆ 9 ಗಂಟೆ ಆಗತ್ತೆ ಬಂತು, 10 ಗಂಟೆನೂ ಆಗಿಬಿಡ್ತು. ಎಷ್ಟು ಚಲೋ ಆತ್ರಿ. ಇವ್ರು ಹೊಟ್ಟೆ ಒಳಗೆ ಹಸಿವಾಗಿಬಿಡ್ತಾರೆ. ಯಾರಿರು ಸಿಕ್ಕತ್ತು ಹಸಿವು ಆಯ್ತು, ಬಿಟ್ಟು ಬಂದಾರಲೆ ಸಿಕ್ಕತ್ತು ಹಸಿವು ಆಯಿತು. ಹಸಿವು ಏನು ಮಾಡೋದು, ಮಠಕ್ಕೆ ಲಘುನ ಹೋಗೋಣ ಅಂದ್ಕೊಂಡು ಹೊರಟ್ರಿ. ಅದು ಪಿಶಾಚಿ ಬಂತು, ಜೋರಾಗಿ ಕೆಮ್ತ್ರಿ. ನಮ್ಮ ನಿಡುಣಿ ಸದಾಶಿವನಂಗೆ ಕೆಮ್ಮಿ ಬಿಡ್ತೀರಿ. ಕೆಮ್ಮಿದ ಕೂಡಲೇ ನೋಡ್ತಾರೆ, ಅತ್ತಾಗಿತ್ತ ಕೆಮ್ಮಿರನ ನಾವು ಕೆಮ್ತಾನೆ ಅದು ಕೆಮ್ಮಂದು ಏನು ಕೆಮ್ಮಿತ್ತು ನೋಡ್ರಿ. ಎಲ್ಲರೂ ಹೃದಯ ಗಡ ಹೃದಯ ನಡಿಬಿಟ್ರೆ ಆ ಬ್ರಹ್ಮ ಪಿಶಾಚ ಅದು ನಡಿಬಿಟ್ಟು ಅರಣ್ಯವರು ಪ್ರತಿಧ್ವನಿ ಆಗುವಾಗ ಕೆಮ್ಮಿಬಿಡ್ತು. ಗಾಬರಿ ಆಯ್ತು ಎಲ್ಲರಿಗೂ. ಮತ್ತು ದೂರದ ಮನುಷ್ಯ ಕಾಣಿದ, ದಾರಿ ತಪ್ಪಿತು. ಎಲ್ಲೋ ನಾವು ಬ್ರಹ್ಮ ರಾಕ್ಷಸ ಎಲ್ಲಿ ಬಂದು ಗೊತ್ತಿಲ್ಲ ಅಂದ್ಕೊಂಡು ಹೇಳಿ ಅವ್ರನ್ನ ದಾರಿ ಕೇಳು ನಡೀರಿಪ್ಪ ಅಂತ ಅವ್ರ ಕಡೆ ಹೋದರು. ತಾವು ಯಾರು ರೀ, ಅವ್ರವ್ರು ನಾವು ಇಲ್ಲೇ ಅವರು ಇಲ್ಲೇ ಸಮೀಪೂರ ಅವ್ರಿ, ನಾವು ದಾರಿ ತಪ್ಪಿಸ್ಕೊಂಡಿವ್ರಿ. ಹೌದು ದಾರಿ ತಪ್ಪದ ರೀ ಅಂತ, ನಿಮ್ಮ ದಾರಿ ಅಂತ ತಪ್ಪದ. ಅದಕ್ಕೆ ನಮ್ಮ ದಾರಿ ನಿಮ್ಮ ದಾರಿ ತೋರ್ಸೋಕೆ ಬಂದನ್ರಿ. ನಾನು ಮಾತಾಡೋ ಧ್ವನಿ ಕೆಲಸ ಆಗಿತ್ತು, ನಿಮ್ಮ ದಾರಿ ತೋರಿಸೋ ಸಲುವಾಗಿ ನಾ ಬಂದನ್ರಿ. ಮತ್ತು ಅದೆಲ್ಲ ಹ್ಞೂ ರೀ ಬಂದ್ರೆ ಸಂತೋಷ. ಅಪ್ಪ ಅವ್ರ ಕೃಪಾ ಅತಿವ್ರ ಕೈ ಮುಗಿದು ಕೆಲವರು. ಹೌದು ರೀ, ಅವ್ರ ಕೃಪಾದಿಂದ ಬಂದೀವಿ ನಾವು ಅಂತ. ಅವ್ರ ಕೃಪಾ ಪಡ್ಕೊಂಡ ಬಂದೀವಿ ರೀ, ನಿಮ್ಮ ದಾರಿ ತೋರ್ಸಾಕ ಬಂದೀವಿ ರೀ, ದಾರಿ ಹಿಡಿಸಾಕ ಬಂದೀವಿ ಅಂತ ಹೇಳಿದ್ರು. ಹೀಗಾಗಿ ಮತ್ತೇನು ದಾರಿ ಹಿಡ್ಕೊಂಡು ಕರ್ಕೊಂಡು ಹೋದ್ರಿ. ದೊಡ್ಡ ಗಿಡಗಳು, ಮುಳ್ಳಿನ ಗಿಡ, ಕಂಟಿ ಕಲ್ಲ ಅತ್ತಾಗ್ರಿ. ಬರೀ ನೋಡ್ತಾರೆ ಚಲೋ ದಾರಿ. ಕಾಲಿಟ್ರೆ ಮುಳ್ಳ, ಮೈಗೆಲ್ಲ ಮುಳ್ತಾರೆ ಆಗತ್ತು. ಕಾತರ ಕಂಟಿ ಮೈ ಹರ್ಕೊಳಕತ್ತು. ಸಿಕ್ಕಾತ ಐವತ್ತು ಸೀರು ಇಲ್ರಿ. ಬರ್ರಿ ನೋಡ್ರಿ ಎಲ್ಲಿ ಮುಳ್ದ ಇಲ್ಲ ನೋಡ್ರಿ, ಅಲ್ಲೇ ಆದವಕ್ಕ ನೋಡ್ರಿ. ಅದು ದೇವಪ್ಪ, ಅದು ಒಂದು ಸುಸ್ಸಾಗಿಲ್ಲ ಇವೆಲ್ಲ. ಬರೀ ಮುಳ್ಳು ಹೆಂಟ ಮೇಲೆ ಹೋಗಿ ಕರೀದು ಬರ್ರಿ. ಈ ಪರ್ವತ ಏರಾಕ ಹಚ್ಚೋದು, ಕೆಳಗಿಂದ ಇಳ್ಯಾಕ ಹಚ್ಚೋದು. ಈಗ ಪರ್ವತ ಈಗ ಇಳ್ಯಾಗ್ರಿ, ಇವರು ಸರಳ ಕಾಣಿದ್ರಿ, ನೆಲ ಕಾಣಿಸೋದು. ಮುಂದೆ ಹೆಜ್ಜೆ ಇಡ್ತಾರೆ, ಎಲ್ಲ ಕೊಡ್ಕೊಂಡು ಕೆಳಗೆ ಬಿಡೋದು, ಏಳೋದು ಬೀಳೋದು. ಅಯ್ಯೋ
ಹೀಗೆ ಚಿಂತೆ ಮಾಡ್ಕೋತ ಹಾಗೆ ನಡೆದ್ರು. ಯಾಕ್ರಿ ನೀವು ನಮಗೇನು ಆಗ್ತಾ ಇಲ್ಲ, ಮತ್ತು ನಿಮ್ಗಟ್ಟೆ ಆಗ್ತದೆ ಏನು? ನಾವು ಗುರುಳ ಅವ್ರ ಸ್ಮರಣೆ ಮಾಡ್ಕೊಂಡಿರ್ತೀವಿ, ನೀವು ಗುರುಳ ಸ್ಮರಣೆ ಅದೇನು ಮಾಡಿದ್ರು ನೀವು? ನಮಗೇನಾಗಿಲ್ಲಪ್ಪ ನೋಡಿ, ಎಲ್ಲಿ ಏನಾಗಿಲ್ಲ ನನಗೆ ಅಂತ ಹೇಳ್ತಾ ಅವರೆಲ್ಲ ಕುಡ್ಕೊಂಡು ಸಾಗಿದ್ರಿ. ಅತಿ ತ್ರಾಸ ಆಗ್ತಾಯಿತ್ತು, ಏನೇನು ಆಗ್ತಾಯಿತ್ತು. ಅದು ಪಿಶಾಚಿ ಇನ್ನೂ ಮುಗಿದಿಲ್ಲ. ದಾರಿನ ಬೇರೆ ದಾರಿದವ್ರಿ. ನನಗೂ ಪಕ್ಕ ಶಿವ ದಾರಿ ತೋರಿಸಿದ್ರು. ಹೌದು ರೀ, ನಾವು ಎಲ್ಲ ಇಲ್ಲೇ ಅವ್ರು ಸಮೀಪ ಈ ಕಡೆ ಒಟ್ಟು ಯಾವಾಗ ಬಂದಿಲ್ಲ ರೀ, ಏನು ಧ್ವನಿ ಕೇಳ್ಸೋಣ ಬಂದೀವಿ. ಈ ಊರು ದಾರಿನೂ ಗೊತ್ತಿಲ್ಲ, ಇದು ಹೊಸ ದಾರಿ ಕಾಣ್ತತಿ, ಇದು ಬೇರೆ ನಮಗೂ ತಿಳಿವಲ್ದು. ಮತ್ತು ಹಂಗೆ ಹೋಗ್ರು ಬರ್ರಿ ಬೆಳತನಕ ಹುಡುಕ್ಯಾಡ್ರು ಏನಕ್ಕತ್ತೆ ಯಾಕತ್ತಿ ತೊಗೊಂಡು ಹೇಳಿ ಕರ್ಕೊಂಡು ನಡೀತೀರಿ. ನೋಡಾಕ ಮನುಷ್ಯರ ಹಂಗಾಗೈತ್ರಿ. ಈಗ ಕರ್ಕೊಂಡು ಮುಂದಾಗೋದು ಒಮ್ಮೆ ಹಿಂದಾಗೋದು, ಎಲ್ಲಿ ಹೋದ್ರಿ ಮೂಳು ಸುಸ್ತಾಡಿ ಹಿಂದಾಗೋದು, ಮತ್ತೆ ಎತ್ತಾಗೋದು, ಗಿಡದಾಗ ಜೋರಾಗಿ ಕೂಗೋದು, ಮತ್ತೊಂದು ಕಡೆ ಗೂಗಿಯಾಗಿ ಒದರೋದು, ಮತ್ತೊಂದು ಕಡೆ ಬೇರೆ ಚಿರ್ರ ಅಂತ ಮಾಡೋದು, ಸಿಕ್ಕಾತ ಮಾಡೋದು, ದಪ್ಪದು ಸರ್ಪಾಗಿ ಬೀಳೋದು, ಏನೋ ಮಾಡ್ಕೋತ ಮಾಡ್ಕೊಂಡು ಮತ್ತಷ್ಟು ಮಠ ಬಿಟ್ಟು ಮತ್ತೆ ಬೇರೆ ಕಡೆ ಹೋಗೋದಾತ. ಬೇರೆ ದಾರಿ ತೊಗೊಂಡು ನಡೀತು. ಇವರೆಲ್ಲರೂ ಅಳುದು ಕರೆದು ಎಲ್ಲ ನಿಶಾನೆ ಅಂತೂ ಇಳ್ದಾವೀಗ. ಏನು ಸಿಕ್ಕಾತ ಹಾಕೋತ ನಡೆದ್ರಿ. ಇನ್ನು ಒಳಗೆ ಜಗತ್ತೇವು, ಹೊರಗೆ ಜಗತ್ತೇವು, ಏನಾಗತ್ತೆ ಗೊತ್ತಿಲ್ಲ. ಇನ್ನೂ ಹಾಗೆ ನಡೆದಿದ್ರು ಪೂರ್ಣ ಕತ್ತಲನಾಗಿಬಿಡ್ತು. ಅರಣ್ಯದ ನಾವು ನೀವು ಹೆಂಗೆ ಹೋಗೋದಪ್ಪ? ಅವ್ರ ಕಡೆ ಹೋಗಿರಿ ಯಾರೇ ನೀವು ಹೋಗಿರಲ್ಲ ನೋಡಿ. ದೊಡ್ಡ ಪಿಶಾಚಿ ಅಗದಿ ಏನ್ರಿ ನಿಮ್ಮ ರೊಟ್ಟಿ ಅದು ನೋಡಿ ತಯಾರಾಕವ್ರಿ. ಇಷ್ಟು ಲಘು ಹಾಕೋ ಬಡ ಕರ್ಕೊಂಡು ಹೋಗ್ರಿ ಮನೆಗೆ ಪಿಶಾಚಿ. ವಿಧಿನ ಕರ್ಕೊಂಡು ಅವ್ರ ಹೆಣ್ಮಕ್ಳ ಭಾಷೆ ಅದು, ಅವ್ರದೊಂದು ಗಾದೆ ಮಾತಾಡ್ತವೆ. ವಿಧಿನ ಕರ್ಕೊಂಡು ಎಲ್ಲಿ ಹೋದ್ರೆ ಎಲ್ಲಿಯಮ್ಮ ವಿಧಿನ ಕರ್ಕೊಂಡ್ರಿ ಮದುವೆ ಹೋದ್ರಿ. ಇದ್ದದ್ದೆಲ್ಲ ತಿಂದ ಎದುರಿಗೆ ಬಂದ ನಿಮ್ಮನ್ನ ತಿನ್ನನ್ರಿ ಮತ್ತು ಎದುರಿಗೆ ಬರ್ತದೆ. ಹೆಣ್ಮಕ್ಳನ್ನ ಓಡ್ಕೊಂಡು ಹೊರಗೆ ಓಡಿ ಹೋದ. ಅದಕ್ಕೆ ಈ ಸ್ಥಿತಿ ಹಾಕೊಂಡು ಬಿತ್ತು. ಗೋರಳ ಮಠ ಇಷ್ಟು ಚೆನ್ನಾಗಿದೆ, ಅದು ಚೆನ್ನಾಗಿದ್ದಿಲ್ಲ ರೀ. ಒಂದೊಂದು ತುತ್ತು ಪ್ರಸಾದ ಮಾಡಿ ಕೈ ತೊಗೊಂಡು ಚೆನ್ನಾಗಿ ಆಗ್ತಿತ್ತು. ಆ ಬುದ್ಧಿ ಬಂತ್ರಿ? ಬರಲಿಲ್ಲ. ಕಲಶ ಸಾಧೋರು ವಿಪರೀತ ಮೇತತ್. ಅಲ್ಲಿ ವಿದ್ಯಾ ವಿವಾದಾಯ ಧನ ಮದಾಯ ಶಕ್ತಿ ಪರೇಶಾಂ ಪರಪೀಡನಾಯ. ಇಲ್ರಿ ಸಾಧೋರು ವಿಪರೀತ ಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ. ಎರಡು ಭಾಗ ಹಾಕೊಂಡು ಕೂತು ಅಪ್ಪವ್ರು ಹೇಳಿದ್ರು, ಒಂದು ವಿಷಯ ಹೇಳಿದ್ರು ಇದ್ರಾಗ. ಏನಂದ್ರೆ, ನೀನು ಬ್ರಹ್ಮ ಪಿಶಾಚಿ ಹೋಗು, ಅವ್ರಿಗೆ ಬುದ್ಧಿ ಕಲಿಸ್ಕೊಂಡು ಹೋಗು. ಅದ್ರೊಳಗೆ ಯಾರು ಪುರಾಣಕ್ಕೆ ಬಂದಾಗ ಕಣ್ಣು ಮುಚ್ಚಿದ್ರೆ ಆ ಕಳ್ಸಾಕತ್ತಿದ್ರೆ ಅವ್ರನ್ನ ಸ್ವಲ್ಪ ನೋಡು ಹುಡುಕಿ ನೋಡು ಹೇಳಿದ್ರಿ. ಬ್ರಹ್ಮ ಪಿಶಾಚಿ ಹೇಳಿದ್ರು, ಇಲ್ಲಿ ಬಂದಿರ್ಬೇಕು, ಅದು ಹೇಳೋಕ್ಕಾಗೋದಿಲ್ಲ, ಯಾಕಂದ್ರೆ ಬರ್ಬೋದು. ಮತ್ತು ಬಂದ್ರೆ ಅದಿನ ಆಯ್ತೈತೆ, ಅದನ್ನ ಹುಡುಗೋದು ಧ್ವನಿ ಕೇಳ್ತೋತ ಹೇಳ್ತಾರೆ, ಏನು ಬೇರೆ ಕೇಳ್ತೋತ ಇವು ಹೇಳ್ತಾರೆ, ಮತ್ತು ಇರ್ಬೋದು ಅದು. ಮತ್ತು ನಮಗರೇ ಗೊತ್ತು. ಅಕಸ್ಮಾತ್ ಅಪ್ಪವ್ರ ಚರಿತ್ರೆ ನೋಡ್ತೀನಿ, ನಮ್ಮ ಅಪ್ಪವ್ರು ಅಂತ ಒಳಗೆ ಬಂದಿತ್ತಂದ್ರೆ ಸಾವಕಾಶ ಹಿಂಗೆ ಎತ್ಕೊಂಡು ಹೋಗಿ ಎಳಿಯಾಡಿಸಿ ಹಾರಿಸಿಬಿಟ್ಟಿದ್ರೆ ಊರ ಹಚ್ಚಿಗೆ ದಾಸ ನೋಡಿ ಏನೂ ಗೊತ್ತಿಲ್ಲ. ಗೋಷ್ಠರಪ್ಪ ಹಳ್ಳದ ಆಟ ಹಚ್ಚಿಗೆ ಒಯ್ತಂದ್ರೆ ಏನು ಮಾಡ್ತೀರಿ? ಅದಕ್ಕೆಲ್ಲರೂ ಕಣ್ಣು ತೆರ್ಕೊಂಡು ಕೂಡ್ರಿ, ಕಣ್ಣು ಮುಚ್ಚಿರೋ ಕೊನೆಗೆ ಅದ್ರ ಕನಸು ಬಿದ್ದರೂ ಚೀರಾಡ್ತೀರಿ. ಭಾಳ ಕೆಟ್ಟ ಹೀಗಾಯಿತು. ಇನ್ನೇನು ಅಪ್ಪರು ಹೇಳಿದ್ರು, ನೀನು ಹೋಗು. ಯಾರು ಇನ್ನೊಬ್ಬರಿಗೆ ಮನಸ್ಸಿಗೆ ನೋವು ಮಾಡ್ತಕ್ಕಂಥವ್ರು ಯಾರು ಅದ್ರೊಳಗೆ ಅವರಿಗೆ ಕಾಣಿಸ್ಕೋ. ಯಾರು ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಿಲ್ಲ, ಪ್ರಸಾದ ಮಾಡ್ಬೇಕಂತಾರೆ, ಅನಿವಾರ್ಯ ಅವ್ರ ಜೊತೆ ಬಂದಾರಲ್ಲ ಭಕ್ತರದಾರಲ್ಲ, ಅವ್ರಿಗೆ ನಿನ್ನ ದರ್ಶನ ಕೊಡ್ಲಿಕ್ಕೆ ಹೋಗಬೇಡ. ಅವರು ಸುಖವಾಗಿರಿಸು, ಇವ್ರನ್ನ ಬಿಡಬೇಡ. ಅವ್ರು ಏನೇ ಕೊಟ್ಬಿಡು, ವ್ಯವಸ್ಥೆ ಮಾಡುತ್ತೆ ಅಪ್ಪರು ಹೇಳಿದರು. ಅದೇ ಪ್ರಕಾರ ಮಾಡಿ ಭಾಳ ಸಮಯ ಆಯಿತು, ಕಷ್ಟ ಭಾಳ ಆಯಿತು. ಅದರೊಳಗೆ ಗುರುಳ ಸ್ಮರಣೆ ಮಾಡ್ತಕ್ಕಂಥ ಕೆಲವೊಬ್ಬರಿದ್ದರು. ಇನ್ನೂ ಸಮಯ ಆಗಬೇಕಲ್ಲ, ಹಾಗೆ ಇನ್ನೂ ಬೆಳಗೋದು ಭಾಳ ಸಮಯ ಇತ್ತು. ಅದು ಅಪ್ಪವ್ರು ಹೇಳಿದರು, ತಮ್ಮ ಎಲ್ಲಿದ್ಯೋ? ಅಪ್ಪವ್ರು ಇಲ್ಲೇ ಅದನ್ರಿ, ಈಗ ಸಮಯ 12 ಆಗಿಲ್ಲ ರೀ ಅಪ್ಪವ್ರ. ಇವ್ರ ವ್ಯವಸ್ಥೆ ಮುಂದೆ ಬೇರೆ ಐತಿತ್ತು. ಏನು ಮಾಡ್ತದನೋ, ಮಠಕ್ಕೆ ಬಂದು ಮುಟ್ಟುದಿಲ್ಲೋ, ಎಲ್ಲೇ ಅಡ್ಡಾಡ್ತಾರೋ, ಏನೇನು ಮಾಡ್ತಾರೋ. ಆ ಪಿಶಾಚಿ ವ್ಯವಸ್ಥೆ ನಿಶಾನ್ ಏನು ಇಳಿದೋತನಿಸ್ತು, ಇಳಿದಾಗ ನಮಗೆ ಕಾಣಿಸಲಿಲ್ಲ. ನೋಡಿ ಏನಾಗ್ತದೆ ವಿಷಯವನ್ನು. ಇದನ್ನು ನೀವು ಕುಡ್ಕೊಂಡು ಅಧ್ಯಾಯದಾಗ ಮುಗಿಯದೆ 8ನೇದಾಗ ಬರ್ತದೆ ಮುಂದೆ ವಿಷಯ. ಇದು
13 ಮುಗಿದು 14ನೇ ಅಧ್ಯಾಯ ಬರ್ತದೆ. ನೀವು ಆ ಕಡೆಗೆ ಸಾಗೋಣಂತ. ಆದ್ಮೇಲೆ ಇಲ್ಲಿ ಗುರುಗಳು ಎಂಥವ್ರು ಅನ್ನುವಾಗ ನಾವು ಭಕ್ತಿಯಿಂದ ಗುರುಗಳ ಸ್ಮರಣೆ ಮಾಡ್ತಾ ಇರಬೇಕು, ಆನಂದ ಇರಬೇಕು, ಚೆನ್ನಾಗಿರ್ತದೆ. ತಪ್ಪಿತಂದ್ರೆ ಹೀಗೆಲ್ಲ ಆಗ್ತಾವೆ. ಹಾಗಾಗಬಾರ್ದು ಅಂದ್ರೆ ಇಲ್ಲಿ ಹೇಳ್ತಾರೆ ಆದಿಯೋಧರು ಶಂಕರ ಭಗವತ್ಪಾದಾಚಾರ್ಯರು, ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮ್ಮ ಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಅಂತ. ಇಲ್ಲಿ ಸರ್ವ ವೇದಾಂತ ಸಿದ್ಧಾಂತ ಗೋಚರಂ, ಸರ್ವ ವೇದಾಂತಗಳು ಎಷ್ಟು ವೇದಾಂತ ಗ್ರಂಥಗಳು ಅವಕ್ಕೆಲ್ಲ ಗೋಚರ ಆಗ್ತಕ್ಕಂಥ ಮತ್ತು ಗೋಚರ ಆಗ್ತಕ್ಕಂಥ ಸಗುಣ ರೂಪ, ಅವ್ಯಕ್ತವಾಗಿರ್ತಕ್ಕಂಥ ನಿರ್ಗುಣವಾಗಿರ್ತಕ್ಕಂಥ ರೂಪ ಅಗೋಚರಂ. ಹೀಗೆ ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮ ಗೋಚರಂ ಮತ್ತು ಅಗೋಚರವಾಗಿರ್ತಕ್ಕಂಥದ್ದು ಏನದು ಅದು ಕೂಡ ಎಲ್ಲೋ ಕೂಡ ಏನಂದ್ರೆ ಗೋವಿಂದಂ, ಎಲ್ಲೋ ಆಗಿರ್ತಕ್ಕಂಥ ಒಬ್ಬರೇ ಒಬ್ಬರು ಗೋವಿಂದ ಅಂದ್ರೆ ತಮ್ಮ ಗುರುಗಳು ಗೋವಿಂದ ಭಗವತ್ಪಾದಾಚಾರ್ಯನ ಸ್ಮರಣೆ ಮಾಡ್ತಾರೆ ಅವರು. ಅಂಥ ಎಲ್ಲ ಗುರುಗಳಿದ್ದಾರೆ. ಗುರುಗಳು ಹೇಗಿದ್ದಾರೆ? ಪರಮಾನಂದ ದುಃಖ ಸ್ವರೂಪ ಅಲ್ಲ. ಗುರುಗಳಂದ್ರೆ ಪರಮಾನಂದ, ಪರಮಾನಂದ ಸ್ವರೂಪ ಇರ್ತಕ್ಕಂಥ ಗುರುಗಳ ಸನ್ನಿಧಿಗೆ ಹೋದರೂ ಕೂಡ ರಾಮೇಶ್ವರಕ್ಕೆ ಹೋದರು ಶನೀಶ್ವರ ಬಿಡಲಿಲ್ಲ ಅಂತ್ರಿ. ರಾಮೇಶ್ವರಕ್ಕೆ ಹೋದರು, ಪಾಪಿಗೆ ಸಮುದ್ರಕ್ಕೆ ಹೋದರೂ ಮೊಳಕಾಲು ಉದ್ದ ನೀರು ಅತಿ ತ್ರಾಸಾಗಿ ಮುಳುಗೇನೆ ಸಾಯ್ಬೇಕು. ಮುಳುಗಕ್ಕೆ ಹೋದತ್ತ ಮೊಳಕಾಲು ಉದ್ದ ನೀರು ಮುಳುಗಕ್ಕೆ ಬರಲಿಲ್ಲ, ಸಾಯಕ್ಕೂ ಅನುಕೂಲ ಅಲ್ಲತ್ರ. ಎದಕ್ಕೆ? ಪಾಪ ಮಾಡಿಸೋದು. ಅದಕ್ಕೆ ಮಠಕ್ಕೆ ಹೋದರು ಭಕ್ತರಿಗೆ ನೋವು ಉಂಟು ಮಾಡ್ರು. ಅವರ ಸಂಘದಿಂದ ಪಾಪ ಚಲೋ ಇದ್ದವ್ರ ಅವ್ರ ಸಂಘ ಹೊನ ಮಾಡಾಕೊಂಡು ಕೂತ್ರಿ. ಅವ್ರ ಸಂಘದಿಂದ ಅವ್ರ ಸಂಘ ಹೊನ ಮಾಡ ಏನು ಮಾಡೋದು? ಸಂಘ ಅದಕ್ಕೆ ಸಂಘ ಎರಡು ಉಂಟು, ಒಂದು ಹಿಡಿ ಒಂದು ಬಿಡು. ದುರ್ಜನ ಸಂಘ ದೂರ ಮಾಡು, ಅದು ಬಚ್ಚನ ರಜ್ಜಂತ ಇರ್ತದೆ. ಸಜ್ಜನ ಸಂಘ ಹಿರಿದಾದ ಜೇನಿದ್ದಂತೆ ಇರ್ತದೆ. ಸರಿಯಾದ ಸಂಘ ಮಾಡೋದ್ಕೊಂಡಿರ್ತಾರೆ. ಅದಕ್ಕೆ ಇಲ್ಲಿ ಗುರುಗಳು ಹೇಗಿರ್ತಾರೆ? ಪರಮಾನಂದಂ, ಗುರುಗಳು ಪರಮಾನಂದ ಸ್ವರೂಪ ಇರ್ತಾರೆ. ಅವರು ಶ್ರೋತೃ ಬ್ರಹ್ಮಶ್ರದ್ರು ಸದ್ಗುರು ಅಂಥ ಗುರುಗಳನ್ನ ಕುರಿತು ಪ್ರಣತೋಸ್ಮ್ಯಂ ಅಂಥವ್ರ ಕುರಿತು ನಾನು ನಮಸ್ಕಾರ ಮಾಡ್ತಾ ಇದ್ದೆ ಅಂತ. ಅಂಥ ಗುರುಗಳು ಏನು ಮಾಡ್ತಾರೆ? ಎಲ್ಲರೂ ಭಕ್ತಿ ನಮಸ್ಕಾರ ಮಾಡಬೇಕು, ಅವ್ರು ಹೇಳಂತೆ ಕೇಳಬೇಕು, ಅವ್ರ ದಾರಿಗಳು ಸಾಕಂದ್ರೆ ನಾವೆಲ್ಲರೂ ಸುಖವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಬಿಟ್ಟು ಮನುಷ್ಯಗೆ ಬಂದಂತೆ ಮಾಡಿ ಅವ್ರ ಮನುಷ್ಯಗೆ ನೋವು ಮಾಡಿ, ಅವರು ಶಿಷ್ಯರಿರ್ತಾರೆ ಆ ಎಲ್ಲ ಶಿಷ್ಯರ ಮನುಷ್ಯಗೆ ನೋವು ಮಾಡಿ, ಮನುಷ್ಯಗೆಲ್ಲ ಬಂದಂತೆ ಮಾಡಿ 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 ನಾಳೆ ಹೋಗೋದಿಲ್ಲದಪ್ಪ, ಎಲ್ಲಿ ಹೋಗೋದು? ಅದಕ್ಕಾಗಿ ಭಾಳ ತೊಂದರೆ ಇರ್ತದೆ. ಅದಕ್ಕೆ ಹಾಗಾಗ್ಬಾರ್ದು. ಎಲ್ಲರೂ ನಿಶಾನೆ ಇಳಿಸ್ಕೋರಿಪ್ಪ. ಇಲ್ಲಿದ್ದವ್ರು ಯಾರು ಇರೋದಿಲ್ಲ ನಿಶಾನ್ ರೀ. ನಿಶಾನಿದ್ದವ್ರು ಬರೋದಿಲ್ಲ. ಯಾರು ಸತ್ಸಂಗ ಬಿಟ್ಟು ಬೇರೆ ಇರ್ತಾರಲ್ಲ ಅವ್ರಿಗೆಲ್ಲ ಹಿಂಗೆ ಬಂದಿರ್ತದೆ, ಅಹಂಕಾರ ಇರ್ತದೆ, ಮತ್ತೇನು ಇರ್ತದೆ, ತೊಂದರೆ ಇರ್ತದೆ. ಅವರೆಲ್ಲ ಕೆಟ್ಟದ್ದೆಲ್ಲ ಬಿಟ್ಟು ಯಾವಾಗ ಸಜ್ಜನ ಕಾಣಿಸ್ತದೆ ನೋಡ್ರಿ. ನನ್ನ ಮುಂದೆ ನಿಶಾನೆ ಹಚ್ಕೊಂಡಿರ್ತಾರಲ್ಲ, ಆ ಹಚ್ಚಿದ ನಿಶಾನೆ ಕೆಳಗಿಸ್ಕೊಂಡ್ರೆ ನಾಯಿಕಾಯಿಗೆ ಸಿಗೋದಿಲ್ಲ, ಮತ್ತೇನು ತೊಂದರೆ ಬಡಿಕಾಯಿಗೆ ಸಿಗೋದಿಲ್ಲ, ಬ್ರಹ್ಮ ಪಿಶಾಚಿ ಕೈಗಳು ಸಿಗೋದಿಲ್ಲ. ಗುರುಳ ಆಶೀರ್ವಾದ ಸದಾ ಇರ್ತವೆ. ಗುರುಳ ಆಶೀರ್ವಾದ ಯಾವಾಗಲೂ ಇರೋದ್ರಿಂದ ಕೆಟ್ಟ ಗುಣಗಳನ್ನು ಅವಶ್ಯ ಮನುಷ್ಯ ಬಿಡಬೇಕು, ಸರಿಯಾದ ಮಾರ್ಗಗಳನ್ನು ನಡಿಬೇಕು. ಗುರುಳ ಕೃಪಾಶೀರ್ವಾದ ಅವಶ್ಯವಾಗಿ ಪ್ರಾಪ್ತಿಯಾಗ್ತದೆ. ಎಲ್ಲರೂ ಕೂಡ ಸದ್ಗುಣ ಪ್ರಾಪ್ತಾಗಿ ಎಲ್ಲರೂ ಕೂಡ ಸದ್ಗುಣ ದಿವ್ಯ ಕೃಪಾಶೀರ್ವಾದದಿಂದ ಈ ಹಬ್ಬದಲ್ಲಿಯೂ ಸದ್ಗುಣ ಸುಭೋಗ ಭಾಗ್ಯಗಳು ನೀಡಿ ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪಿರ್ತಕ್ಕಂಥ ವರಮೋಕ್ಷ ಸದ್ಗುಣ ನೀಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಶುದ್ಧರವರು ದಿವ್ಯ ಪಾದಕಮಲಗಳಲ್ಲಿ ಇವತ್ತಿನ ಈ 13ನೇ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾಕಲ್ಪದರು ಅಂತಕ್ಕಂಥ ಗ್ರಂಥದ 13ನೇ ಅಧ್ಯಾಯದ ವಾಗರೂಪ ಪುಷ್ಪಗಳನ್ನು ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ಸಮರ್ಪಿಸಿ ಹಾಗೂ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಶುದ್ಧರವರ ದಿವ್ಯ ಪಾದಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಮಾಡೋಣ. ಪಾಪಿ ಚಿರಾವಿ ಅಂತಾರಲ್ಲ, ಅಧ್ಯಾಯ ಇಟ್ಕೊಳ್ಳೋಕೆ ಮುಗಿಲಿಲ್ಲ, ಅವ್ರ ವಿಷಯ ಮುಂದಿನ ಅಧ್ಯಾಯಕ್ಕೂ ಬಂದರೆ 14ನೇ ಅಧ್ಯಾಯಕ್ಕೆ. ಆದ್ಮೇಲೆ ನಾವು ನೀವು ಮತ್ತೆ ಆ ವಿಷಯವನ್ನು ಶುರು ಮಾಡೋಣ. ಎಲ್ಲರೂ ಸಜ್ಜನರಾಗೋಣ, ಎಲ್ಲರೂ ಒಳ್ಳೆಯವರಾಗೋಣ. ಗುರುಳ ಕೃಪಾಶೀರ್ವಾದ, ಗುರುಳ ದರ್ಶನ ಆಗ್ತದೆ. ಎಲ್ಲರಿಗೂ ಯಾವ ದರ್ಶನ ಬೇಕ್ರಿ? ಗುರುಳ ದರ್ಶನ ಬೇಕು, ಪಿಶಾಚಿಗಳ ದರ್ಶನ ಬೇಕು. ಎಲ್ಲರೂ ಗುರುಳ ಸ್ಮರಣ ಮಾಡಿರಿ. ಎಲ್ಲರಿಗೂ ಆನಂದವಾಗಲಿ, ಶುಭವಾಗಲಿ, ಮಂಗಲವಾಗಲಿ. ಇದು ಮಂಗಲ ಆಗ್ತದೆ, ಆನಂದ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ.
ಶಾಂತಿ.